ನಮಸ್ಕಾರ ಹಾಗೆ ಶುಭ ಸಂಜೆ. ನಾವು ಬದುಕಿದ್ದೇವೆ ಎಂದು ಅನಿಸಿಕೊಳ್ಳುವುದಕ್ಕಾದರೂ ನಮಗೆ ಒಂದಲ್ಲ ಒಂದು ಚಟುವಟಿಕೆ ಬೇಕೇ ಆಗ್ತದಂತೆ. ಆ ಚಟುವಟಿಕೆಗಳೇ ನಮ್ಮ ಮನಸ್ಸಿನ ಅಭಿರುಚಿಗೆ ಒಗ್ಗಿದ ಒಂದು ಕೆಲಸ ಅನಿಸಿದರಾಯಿತು ಎಂಬುದು ಕಾರಂತರ ಹಲವು ನಿಲುವುಗಳಲ್ಲಿ ಒಂದು. ಅದೇ ರೀತಿಯ ಅಭಿರುಚಿಯಿಂದ ಆಸಕ್ತಿಯಿಂದ 2009ರಲ್ಲಿ ಹುಟ್ಟಿಕೊಂಡಂತಹ ಸಂಸ್ಥೆ ರಸರಂಗ ರಿಜಿಸ್ಟರ್ಡ್ ಕೋಟ. ಕಳೆದ ಸುಮಾರು 16 ವರ್ಷಗಳಿಂದ ಹಲವಾರು ನಾಟಕ, ತಾಳಮದ್ದಳೆ, ಯಕ್ಷಗಾನ, ಹೂವಿನ ಕೋಲು, ಯಕ್ಷಗಾನ ಪ್ರಾತ್ಯಕ್ಷಿಕೆ, ರಂಗಭೂಮಿ ದಿನಾಚರಣೆ, ಕಾರಂತರ ಸ್ಮೃತಿ ದಿನ ಹೀಗೆ ಹಲವು ಚಟುವಟಿಕೆಗಳೊಂದಿಗೆ ಮುನ್ನಡೆಯುತ್ತಿರುವಂತಹ ಸಂಸ್ಥೆ. ಇದೆಲ್ಲ ಸಾಧ್ಯವಾಗಿಸಿದ್ದು ಸುಧಾಮಣೂರರ ಚಟುವಟಿಕೆಯ ಜೀವನ ಮತ್ತು ವಿನೂತನ ಆಲೋಚನೆ. ಇಂದಿಲ್ಲಿ ಯಶಸ್ವಿ ಕಲಾವೃಂದ ತೆಕ್ಕಟ್ಟೆ ಕೊಮ್ಮೆ ಇದರ ಸಹಕಾರದೊಂದಿಗೆ ಕಡಲ ತೀರದ ಭಾರ್ಗವ, ನಡೆದಾಡುವ ವಿಶ್ವಕೋಶ ಎಂದೇ ಖ್ಯಾತರಾದ ಡಾಕ್ಟರ್ ಶಿವರಾಮ ಕಾರಂತರ ಸಂಸ್ಮರಣಾ ದಿನವೆಂಬ ನೆಪದಲ್ಲಿ ಅವರ ಚೈತನ್ಯವನ್ನು ನೆನಪಿಸಿಕೊಳ್ಳುವ ಕಾರ್ಯ ರಸರಂಗ ರಿಜಿಸ್ಟರ್ಡ್ ಕೋಟ ಮಾಡ್ತಾ ಇದೆ. ಆಗಮಿಸಿರುವ ಅಭ್ಯಾಗತರನ್ನು ಹಾಗೂ ನಿಮ್ಮೆಲ್ಲರನ್ನ ಕೂಡ ಪ್ರೀತಿಯಿಂದ, ಗೌರವದಿಂದ, ಆದರದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಾನು ಸುಪ್ರೀತ ಪುರಾಣಿಕ. ಉದ್ಘಾಟನಾ ಕಾರ್ಯಕ್ರಮದ ಅಂಗವಾಗಿ ನೆರೆಯಿರುವ ಸಭಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸಿಕೊಳ್ತಾ, ಅತಿಥಿ ಅಭ್ಯಾಗತರು ನಮ್ಮನ್ನು ಕೂಡಿಕೊಂಡಿದ್ದಾರೆ. ಅವರನ್ನು ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವಂತಹ ಕುಮಾರಿ ಪರಿಣಿತಾ ವೈದ್ಯ, ಶಿವರಾಮ ಕಾರಂತ ಬಾಲ ಪುರಸ್ಕಾರ ಪಡೆದ ಬಾಲ ಕಲಾವಿದೆ. ಹಾಗೆ ಇಂದಿಲ್ಲಿ ಸಂಸ್ಮರಣಾ ನುಡಿ ಆಡಲಿರುವಂತಹ ಸದಾರಮೆ ಕಾರಂತ ಕೋಟ, ಕಲಾವಿದೆ, ಲೇಖಕಿ, ಕಾರಂತರ ಒಡನಾಡಿ. ಜೊತೆಯಲ್ಲಿ ಮುಖ್ಯ ಅಭ್ಯಾಗತರಾಗಿ ಶ್ರೀಮತಿ ಸುಶೀಲಾ ಸೋಮಶೇಖರ್, ಟ್ರಸ್ಟಿಗಳು ಕಾರಂತ ಥೀಮ್ ಪಾರ್ಕ್ ಕೋಟ, ಹಾಗೆ ರಸರಂಗದ ಮಾಜಿ ಅಧ್ಯಕ್ಷರು, ಯಕ್ಷ ಮಹಿಳಾ ಬಳಗದ ಅಧ್ಯಕ್ಷರು ಕೂಡ ಹೌದು. ಅವರನ್ನು ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವಂತಹ ಸುಧಾಮಣೂರರು, ಅಧ್ಯಕ್ಷರು ರಸರಂಗ ರಿಜಿಸ್ಟರ್ಡ್ ಕೋಟ, ಇವರೆಲ್ಲರನ್ನ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಅವರನ್ನು ಪ್ರೀತಿಯಿಂದ, ಗೌರವದಿಂದ ಆಹ್ವಾನಿಸಿಕೊಳ್ಬೇಕಂತ ರಸರಂಗದ ಅಧ್ಯಕ್ಷರಾದಂತಹ ಸುಧಾಮಣೂರವರಲ್ಲಿ ಕೇಳಿಕೊಳ್ತಾ, ಎಲ್ಲರ ಗೌರವದ ಚಪ್ಪಾಳೆ ಅವರಿಗಿರಲಿ ಅಂತ ನಿಮ್ಮೆಲ್ಲರಲ್ಲಿ ಭಿನ್ನವಿಸಿಕೊಳ್ತಾ, ಆದರದಿಂದ, ಗೌರವದಿಂದ, ಪ್ರೀತಿಯಿಂದ ನಿಮ್ಮೆಲ್ಲರನ್ನ ವೇದಿಕೆಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಎಲ್ಲರೂ ಮೀಸಲಿರುವ ಆಸನದಲ್ಲಿ ಆಗಬೇಕಾಗಿ ಭಿನ್ನವಿಸಿಕೊಳ್ತಾ, ದೇವನೊಬ್ಬ, ನಾಮ ಹಲವು ನಾಮಗಳಿಂದ ನಮ್ಮನ್ನು ಕಾಯುವ ಒಡೆಯನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಕಾರ್ಯಕ್ರಮದ ನಡೆ ವಿಘ್ನವಿಲ್ಲದೆ ಮುಂದುವರಿಯಲಿ ಎಂದು ಕೇಳಿಕೊಳ್ಳುತ್ತಾ, ಹಾಗೆ ಬಂದವರನ್ನು ಪ್ರೀತಿಯಿಂದ ಸ್ವಾಗತಿಸಲು ವೇದಿಕೆಗೆ ಬರ್ತಾ ಇದ್ದಾರೆ ಭಾಗ್ಯಲಕ್ಷ್ಮಿ ವೈದ್ಯ. ವಿಘ್ನದ್ವಾಂತ ನಿವಾರಣೈಕತರಣೀರ್ ವಿಘ್ನಾಟವಿ ಹವ್ಯವಾಟ ವಿಘ್ನೋ ವ್ಯಾಳಕುಲೇಶು ಮತ್ತಗರುಡೋ ವಿಘ್ನೇಬ ಪಂಚಾನನಃ ವಿಘ್ನೋತ್ತುಂಗಗಿರಿಪ್ರಭೇದನಪವಿ ವಿಘ್ನೋತ್ತುಂಗಗಿರಿಪ್ರಭೇದನಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನಾಗೌಗಘನ ಪ್ರಚಂಡ ಪವನೋ ವಿಘ್ನೇಶ್ವರ ಪಾತು ಮಾಂ ವಿಘ್ನೇಶ್ವರ ಪಾತು ಮಾಂ.
ಚಿರಕಾಲ ಬೆಳಗಲಿ ಕನ್ನಡದ ದೀಪ, ಜಗಕ್ಕೆಲ್ಲ ಬೆಳಕಾಗಿ ಈ ಪುಣ್ಯ ಪ್ರದೀಪ. ಪ್ರಕೃತಿಯ ಪುಷ್ಪ ತಮಗೆಲ್ಲ ಸ್ವಾಗತ, ಆತ್ಮೀಯ ಅತಿಥಿ ಮಹೋದಯರಿಗೆ ಅಂದದ ಚಂದದ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಸ್ಮರಿಸೋಣ. ಅತಿಥಿ ದೇವೋ ಭವ, ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಆಚಾರ ಹಾಗೂ ಸಂಸ್ಕೃತಿ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುವಂತಹ ಸುಯೋಗ ಇಂದೀಗ ನನ್ನ ಪಾಲಿಗೆ ಒದಗಿ ಬಂದಿದೆ. ನಮ್ಮ ಡಾಕ್ಟರ್ ಕೋಟ ಶಿವರಾಮ ಕಾರಂತ ಇವರ ಸ್ಮೃತಿ ದಿನದಂದು ಇದೀಗ ನಮ್ಮ ರಸರಂಗ ಕೂಟದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದು, ನಮ್ಮ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಕುಮಾರಿ ಪರಿಣಿತಾ ವೈದ್ಯ, ಶಿವರಾಮ ಕಾರಂತ ಬಾಲ ಪುರಸ್ಕೃತ ಪಡೆದಂತಹ ಕಲಾವಿದೆ, ನಿಮಗೆ ಪ್ರೀತಿಯ ಸ್ವಾಗತ. ಮತ್ತೋರ್ವ ನಮ್ಮ ಅತಿಥಿಗಳು ಸಂಸ್ಮರಣಾ ನುಡಿಯನ್ನು ಆಡಲಿಕ್ಕಿದ್ದಾರೆ. ಸದಾರಮೆ ಕಾರಂತ ಕೋಟ ಇವರು ಕಲಾವಿದೆಯೂ ಹೌದು, ಲೇಖಕಿಯೂ ಹೌದು, ಹಾಗೂ ಕಾರಂತರ ಒಡನಾಡಿಯೂ ಹೌದು. ಮೇಡಮ್, ನಿಮಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಇನ್ನೋರು ಮುಖ್ಯ ಅತಿಥಿಯಾಗಿ ಸುಶೀಲಾ ಸೋಮಶೇಖರ್ ಅವರು ನಮ್ಮೊಂದಿಗಿದ್ದಾರೆ. ಇವರು ಕಾರಂತ ಥೀಮ್ ಪಾರ್ಕ್ನ ಟ್ರಸ್ಟಿಗಳು ಹಾಗೂ ಮಾಜಿ ಅಧ್ಯಕ್ಷರು ರಸರಂಗ ಕೋಟ ಹಾಗೂ ಯಕ್ಷಮಳಿಗ ಮಹಿಳಾ ಬಳಗದ ಅಧ್ಯಕ್ಷರೂ ಆಗಿರುತ್ತಾರೆ. ಮೇಡಮ್, ನಿಮಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನಮ್ಮೊಂದಿಗೆ ನಮ್ಮ ಈ ಸಂಸ್ಥೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಸುಧಾಮಣೂರು ಇವರಿದ್ದಾರೆ, ಅಧ್ಯಕ್ಷರು ರಸರಂಗ. ಮೇಡಮ್, ನಿಮಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಇಂದು ನಮ್ಮೊಂದಿಗೆ ಅನೇಕ ಜನರು ಅತಿಥಿಗಳು ಸೇರಿಕೊಂಡಿದ್ದಾರೆ. ಮುಖ್ಯವಾಗಿ ಆಂಡ್ರಿ ಡಿ ಸಿಲ್ವಾ, ವನಿತಾ ಉಪಾಧ್ಯಾಯ ಹಾಗೂ ಇನ್ನೂ ಅನೇಕ ಮಹನೀಯರು ನಮ್ಮೊಂದಿಗೆ ಸೇರಿಕೊಂಡಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ತುಂಬು ಪ್ರೀತಿಯಿಂದ ಹಾಗೆ ಗೌರವದಿಂದ ಸ್ವಾಗತಿಸಿಕೊಂಡಂತಹ ನಿಮಗೆ ಧನ್ಯವಾದಗಳನ್ನು ತಿಳಿಸಿಕೊಳ್ತಾ, ಮುಂದಿನ ನಡೆ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮೊಂದಿಗಿರುವವರು ಕುಮಾರಿ ಪರಿಣಿತಾ ವೈದ್ಯ, ಶಿವರಾಮ ಕಾರಂತ ಬಾಲ ಪುರಸ್ಕೃತ ಬಾಲಕಲಾವಿದೆ. ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು. ಅವರೊಂದಿಗೆ ಎಲ್ಲ ಗಣ್ಯರು ಕೂಡ ಜೊತೆಗೂಡಿ ಅಂತ ಕೇಳಿಕೊಳ್ತಾ, ದೀಪವನ್ನು ಬೆಳಗಿ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಬೇಕಂತ ಮತ್ತೊಮ್ಮೆ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ದೀಪ ಎನ್ನುವುದು ಬೆಳಕು, ಜ್ಞಾನ ಹಾಗೆ ಸಕಾರಾತ್ಮಕತೆಯ ಸಂಕೇತ. ಆ ದೀಪವನ್ನು ಬೆಳಗಿ ಎಲ್ಲರಲ್ಲಿಯೂ ಜ್ಞಾನ ಹಾಗೆ ಬೆಳಕು ಹಾಗೆ ಸಕಾರಾತ್ಮಕತೆ ಹೆಚ್ಚಾಗಲಿ, ಹರಿಯಲಿ ಎನ್ನುವ ಆಶಯದೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ದೀಪ ಬೆಳಗಿ ಉದ್ಘಾಟಿಸ್ತಾ ಇದ್ದೇವೆ. ಕಲ್ಯಾಣಂ ಆರೋಗ್ಯಂ ದೀಪವನ್ನು ಬೆಳಗಿ ಈ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಲಿ ಎಂಬ ಆಶಯದೊಂದಿಗೆ ಬೆಳಗಿದ್ದೀರಿ. ನಿಮಗೆ ತುಂಬು ಪ್ರೀತಿಯ ಧನ್ಯವಾದಗಳನ್ನು ತಿಳಿಸಿಕೊಳ್ತಾ, ಈ ಒಂದು ಕಾರ್ಯಕ್ರಮವೇ ವಿಶೇಷವಾದದ್ದು. ಶಿವರಾಮ ಕಾರಂತರನ್ನು ಮತ್ತೊಮ್ಮೆ ಮಗದೊಮ್ಮೆ ನೆನಪಿಸಿಕೊಳ್ತಾ ಇರುವಂತಹ ಕಾರ್ಯಕ್ರಮ. ಆ ನೆನಪಿನ ಅಂಗಳಕ್ಕೆ ಅಥವಾ ಅವರ ಸಂಸ್ಮರಣಾ ನುಡಿಯನ್ನು ಆಡಲು ನಮ್ಮೊಂದಿಗೆ ಜೊತೆಯಾದವರು ಸದಾರಮೆ ಕಾರಂತ, ಕಲಾವಿದೆ, ಲೇಖಕಿ, ಕಾರಂತರ ಒಡನಾಡಿ. ಅವರನ್ನು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಒಂದೆರಡು ಮಾತು ನಿಮ್ಮ ಮುಂದೆ ಅವರ ಮನದಾಳದ ಮಾತುಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವರೆ ಹಾಗೂ ಇಲ್ಲಿ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ಧನ್ಯವಾದಗಳು. ನೀವೆಲ್ಲರೂ ಈ ಕಾರಂತ ಸಂಸ್ಮರಣಾ ನುಡಿಯನ್ನು ಕೇಳಲಿಕ್ಕೆ ಬಂದಿದ್ದೀರಿ. ನಾನು ಶಿವರಾಮ್ ಕಾರಂತ ತಮ್ಮನ ಮಗಳು. ಶಿವರಾಮ್ ಕಾರಂತರು ನನ್ನ ದೊಡ್ಡಪ್ಪ. ನಾನು ಶಿವರಾಮ್ ಕಾರಂತರಲ್ಲಿ ಸಹಾಯಕಿಯಾಗಿ 12 ವರ್ಷ ಅವರೊಟ್ಟಿಗೆ ಇದ್ದಿದ್ದೆ. ಅವರೊಂದಿಗೆ ಇರುವ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಹಳ ಖುಷಿಯಾಗ್ತಾ ಇದೆ. ಯಾಕಂದರೆ ಶಿವರಾಮ್ ಕಾರಂತರ ಬಗ್ಗೆ ಹೆಚ್ಚಿನ ಜನರಿಗೆ ಏನು ಮಾಹಿತಿ ಗೊತ್ತಿಲ್ಲ.
ನಾನು ಶಿವರಾಮ್ ಕಾರಂತರ ಬಳಿ ಕೆಲಸಕ್ಕೆ ಸೇರಿದಾಗ ಅವರು ಪುತ್ತೂರಿಂದ ಬಂದಿದ್ದರು, ಒಂದು ಸಾಲಿಗ್ರಾಮದಲ್ಲಿ ನೆಲೆಸಿದರು. ಆಗ ಅವರಿಗೆ ಸಹಾಯಕಿಯಾಗಿ ನಾನು ಸೇರಿದೆ. ಮೊದಲಿಗೆ ಅವರಿಗೆ ಕೆಲಸಕ್ಕೆ ಸೇರಿದಾಗ ಅವರಲ್ಲಿ ಏನು ಬರೀಲಿಕ್ಕಿಲ್ಲ. ಆಗ ಅವರು ಅವ್ರು ಹೇಳಿದರು, ಸದಾರಮೆ ಈಗ ಸದ್ಯಕ್ಕೆ ಏನೂ ಬರೀಲಿಕ್ಕಿಲ್ಲ, ಏನು ಮಾಡಲಿಕ್ಕಿಲ್ಲ, ಕವಟಲ್ಲಿ ಬೇಕಾದಷ್ಟು ಪುಸ್ತಕ, ತುಂಬ ಪುಸ್ತಕಗಳ ಭಂಡಾರ ಉಂಟು ಅವರಲ್ಲಿ, ವಿಜ್ಞಾನ, ಯಕ್ಷಗಾನ, ಪ್ರತಿಯೊಂದು ಸಾಹಿತ್ಯ. ಹಾಗಾಗಿ ನೀನು ಅದನ್ನೆಲ್ಲ ನೋಡ್ಕೊ ಅಂತೇಳಿ ಹೇಳಿದ್ರು. ಅವರಷ್ಟು ನನಗೆ ಇಂಟ್ರೆಸ್ಟ್ ಎಲ್ಲದೂ ಇಲ್ಲ, ಕೆಲವೆಲ್ಲ ಪುಸ್ತಕ ನೋಡ್ತಿದ್ದೆ. ಒಂದಿನ ಅವರು ಉಡುಪಿಯಿಂದ ಮಣಿಪಾಲದಿಂದ ಉದಯವಾಣಿಯವರು ಒಂದು ಲೇಖನ ಕಳಿಸಿಕೊಡಿ ಅಂಥೇಳಿ ಒಂದು ಪತ್ರ ಬರೆದಿದ್ರು. ಆಗ ಅವರು ಹೇಳಿದರು, ಸದಾರಮೆ ಈಗ ಒಂದು ಡಿಕ್ಟೇಷನ್ ಇದೆ, ತೆಗೆದುಕೋ ಅಂತ ಹೇಳಿದರು. ಆಗ ಡಿಕ್ಟೇಷನ್ ಹೇಗೆ ಬರ್ತಾರೆ ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಅವ್ರು ಹೇಳಿದ್ರೆ ಪಕ್ಕದ ಪುಸ್ತಕದ ಪೇಪರಿನ ರಾಶಿ ಇರ್ತೀವಿ, ಬಂಡಲ್ ಇರ್ತಿತ್ತು. ಆಗ ನಾನು ಹೇಳ್ತಾ ಹೋಗ್ತೇನೆ, ಬರಿತಾ ಹೋಗು ಅಂತೇಳಿ ಹೇಳಿದರು. ಹಾಗೆ ನಾನು ಬರೀಲಿಕ್ಕೆ ಶುರು ಮಾಡಿದೆ. ಆಗ ಅವ್ರು ಹೇಳಿದರು, ಮಧ್ಯದಲ್ಲಿ ಬಾಯಿ ಹಾಕಿ ಮಾತಾಡಲಿಕ್ಕಿಲ್ಲ, ಕಂಟಿನ್ಯೂಸ್ ಬರೀ, ನಾನು ಸ್ಲೋ ಹೇಳ್ತೀನಿ, ಬರಿತಾ ಹೋಗು, ನಿನ್ನೊಂದು ಸಣ್ಣ ಕೈ ಯಾಕೆ ಹೇಳಿದ್ರು ಅಂದರೆ ಶಾರ್ಟ್ ಎಂಡ ಹೇಳಿ. ಅದಕ್ಕೆ ನಾನು ಹೇಳಿದೆ, ಅಲ್ಲ ನನಗೆ ಅದು ಕಲಿಯಿಲ್ಲ ಹೇಳಿದೆ. ನಂತರ ಅವರ ವಿಷಯವನ್ನು ಹೇಳಲಿಕ್ಕೆ ಶುರು ಮಾಡಿದರು. ನಾನು ಬರೀಲಿಕ್ಕೆ ಶುರು ಮಾಡಿದೆ. ಸ್ವಲ್ಪ ಸ್ಲೋ ಆಗಿ ಮೆಲ್ಲ ಹೇಳ್ತಾ ಹೋಗ್ತಿದ್ದು, ನಾನು ಬರಿತಾ ಹೋಗ್ತಾ ಇದ್ದೆ. ಕಡೆಗೆ ಅವರಿಗೆ ಅಂದರೆ ಅದರಲ್ಲಿ ಮುಳುಗಿ ಹೋದ ಕಾರಣ ತುಂಬ ಸ್ಪೀಡ್ ಹೇಳ್ತಾ ಹೋಗ್ತಿದ್ರು. ಆಗ ಅದೆಂಥದ್ದು ಇದೆಂತ ಕೇಳಿ ಕಡೆ ಮಧ್ಯದಲ್ಲಿ ಬಿಟ್ಟು ಕೆಲವು ಶಬ್ದಗಳನ್ನು ತಲೆ, ಕೊಂಬು, ಒತ್ತು, ಬಾಲ ಅದೆಲ್ಲ ಹಾಕಿ ಬರೆದು ಅನಂತರ ಅದನ್ನು ಫಿಲಪ್ ಮಾಡಿ ಕೊಡ್ತಿದ್ದೆ. ಅನಂತರ ಅವರು ಅದನ್ನು ತಿದ್ದಿ ಅದನ್ನು ರಫ್ ಕಾಪಿ ಮಾಡಿ ಕೊಡ್ತಿದ್ರು. ಅದನ್ನು ಫೇರ್ ಕಾಪಿ ಮಾಡಿ ಅವರಿಗೆ ಕಳಿಸಿಕೊಡ್ತಿದ್ದೆ. ಅದನ್ನು ಹಾಗೆ ಅವರ ಯಾವುದೇ ಉದಯವಾಣಿಗೋ ಅಥವಾ ಆಕಾಶವಾಣಿಯವರಿಗೋ ಕಳಿಸಿಕೊಡ್ತಿದ್ರು, ಲೇಖವನ್ನು ಕಳಿಸಿಕೊಡ್ತಿದ್ರು. ಹೀಗೆ ಕಂಟಿನ್ಯೂಸ್ ಆಗಿ ಅವರ ಈ ಕಾರ್ಯಕ್ರಮ ಮುಂದುವರಿತಾ ಇತ್ತು. ಆದರೆ ಒಂದು ವಿಶೇಷ, ಬರವಣಿಗೆ ವಿಶೇಷ ಅಂದರೆ ಆಶ್ಚರ್ಯ ಆಗಬೇಕು, ಎಲ್ಲರಿಗೂ ಆಶ್ಚರ್ಯ ಆಗಬೇಕು. ಯಾಕೆಂದರೆ ಯಾವುದೇ ಲೇಖಕರು ಬರವಣಿಗೆ ಬರೆಯುವಾಗ ಕಥೆಯಾಗಲಿ ಕಾದಂಬರಿ ಆಗಲಿ ತುಂಬ ಸಾರಿ ಕೂತ್ಕೊಂಡು ಬರೆದು ಅದು ಸರಿಯಾಗಲಿಲ್ಲ ಹೇಳಿ ಮನಸ್ಸಲ್ಲಿ ಸರಿ ಆದ್ಕೊಂಡು ಅದು ಹರಿದು ಬಿಸಾಕಿದ್ದು. ಮತ್ತು ನನ್ನ ಮಟ್ಟಿಗೆ ಹಾಗೆ ಹೇಗಂತ ಗೊತ್ತಿಲ್ಲ, ಕವನ ಬರೆಯೋ ಲೇಖಕರು ಹೇಗೆ ಬರ್ತಾರೆ ಗೊತ್ತಿಲ್ಲ, ಆದರೆ ಹರಿದಾಗ್ತಿದ್ರು. ಆದರೆ ಕಾರಂತರ ವಿಶೇಷತೆ ಏನಂದರೆ ಯಾವುದೇ ಒಂದು ವಿಷಯವನ್ನು ಮೆಲುಕು ಹಾಕುವುದಿಲ್ಲ, ಮೊದಲೇ ಯೋಚನೆ ಮಾಡೋದಿಲ್ಲ. ಸೀದಾ ಕೂತ್ಕೊಂಡು ನನ್ನ ಹತ್ರ ಬರಲಿಕ್ಕೆ ಹೇಳಿ ಕಂಟಿನ್ಯೂಸ್ ಬರಿತಾ ಹೋಗ್ತಾಯಿದ್ರು, ಯಾವುದೇ ವಿಷಯವಾಗಲಿ. ಅಂದರೆ ಅದನ್ನು ಮೆಲುಕು ಹಾಕುವುದಿಲ್ಲ, ಸ್ಮರಣೆ ಮಾಡೋದು ಯಾವುದು ಮಾಡೋದಿಲ್ಲ. ಇದರಲ್ಲಿ ಮತ್ತೊಂದು ವಿಶೇಷತೆ ಏನಂದರೆ ಕಾದಂಬರಿಯನ್ನು ಬರೆಯುವವರ ಆ ಕ್ರಮ. ಕಾದಂಬರಿಯಲ್ಲಿ ಸಾಧಾರಣ ಒಂದು 12 ಚಾಪ್ಟರ್ ಇರ್ಬೋದು. ನೀವು ಹೇಳಿಸ್ಕೊಳ್ಳಿ, ಕಾದಂಬರಿಯಲ್ಲಿ ಎಷ್ಟು ಪಾತ್ರಗಳು ಬರ್ತವೆ, ಎಂಥ ಮಾತುಕತೆ ಆಗ್ತದೆ, ಪ್ರತಿಯೊಬ್ಬರ ಹೆಸರೇನು, ಒಂದೊಂದು ಚಾಪ್ಟರಿಗೆಲ್ಲ ಚೇಂಜ್ ಆಗ್ತಾ ಹೋಗ್ತಾ ಇರ್ತದೆ. ಹಾಗೆ ಕಾದಂಬರಿಯಲ್ಲಿ ಬರುವಾಗ ಹಾಗೆ ಬೆಳಿಗ್ಗೆ ಸಾಧಾರಣ ಅವರು 10 ಗಂಟೆಗೆ ಒಂದು ಟೀ ಕುಡಿದು ಬರಲಿಕ್ಕೆ ಶುರು ಮಾಡ್ತಿದ್ರು. ಆನಂತರ ಮಧ್ಯಾಹ್ನ ಊಟ ಮಾಡಿ 12 ಗಂಟೆಗೆ ಊಟ ಅವರದ್ದು, 2 ಗಂಟೆಗೆ ಬಂದು ಟೀ ಕುಡ್ಕೊಂಡು ಮತ್ತೆ ಸಾಧಾರಣ ಡಿಕ್ಟೇಷನ್ ತಗೋ ಅಂತೇಳಿ ಹೇಳ್ತಿದ್ರು. ಹೀಗೆ ಸಾಧಾರಣ 8-10 ದಿನದಲ್ಲಿ ಒಂದು ಕಾದಂಬರಿಯನ್ನು ಪೂರೈಸ್ತೇವೆ, ಇಡೀ ಮಾಡ್ತಿದ್ರು. ಅದು ಹೇಗಂದರೆ ಬೆಳಿಗ್ಗೆ ಸಾಧಾರಣ 1 ಚಾಪ್ಟರ್, ಮಧ್ಯಾಹ್ನ 1 ಚಾಪ್ಟರ್. ಅಂದರೆ ಒಂದು ಸರಿ ಬಂದ ವ್ಯಕ್ತಿಗಳು ಇನ್ನೊಂದು ಸರಿ ಬರುವುದಿಲ್ಲ. ಹಾಗೆ ಮತ್ತೊಂದು ಅವರ ಸಂಭಾಷಣೆ ಹಾಗೆ ಅದನ್ನಷ್ಟು ಹೇಗೆ ಮನಸ್ಸಲ್ಲಿ ನೆನಪಿಟ್ಕೊಳ್ತಾರೋ ಅದು ನನಗೆ ಆಶ್ಚರ್ಯ. ಅಂದರೆ ಯಾವ ಕವಿಗಳಲ್ಲಾಗಲಿ ಕಥೆಗಾರ. ಮತ್ತೊಂದು ವಿಶೇಷತೆ ಏನಂದರೆ ನಮ್ಮ ಇಡೀ ವಿಶ್ವದಲ್ಲಿ ನೀವು ಯಾರನ್ನೇ ನೋಡಿ, ಒಂದು ಕವನ ಬರೆಯುವವರು, ಒಂದು ಕತೆ ಬರೆಯೋರು, ಒಂದು ಕಾದಂಬರಿ ಬರೆಯೋರು, ಹೀಗೆ ಒಂದೇ ಒಂದು ವಿಷಯಕ್ಕೆ ಅಂಟಿಕೊಂಡಿರುವರು ಯಾರೇ ಆಗಲಿ ಇವ್ರ ಥರ 110 ಬಗೆಯ. ಅದಕ್ಕೆ ಕಾರಂತರು ನಡೆದಾಡುವ ವಿಶ್ವಕೋಶ ಅಂತ ಹೇಳ್ತೀವಿ. ವಿಜ್ಞಾನ, ಮಕ್ಕಳಿಗೆ ಬಂದ ಸಾಹಿತ್ಯ, ಮಕ್ಕಳ ಕತೆ, ನಾಟಕ, ಮತ್ತು ಗೀತನಾಟಕ, ಕಾದಂಬರಿ, ಸಣ್ಣ ಕತೆ, ಅಷ್ಟು ವಿಷಯವನ್ನು ಅವರೊಬ್ಬರೇ ಕೊಡ್ತು. ನೀವು ಬರ್ದದ್ದಂದರೆ ನಿಮಗೆ ಆಶ್ಚರ್ಯ ಆಗ್ತದೆ. ಯಾಕೆಂದರೆ ಅವರು PUC ಅರ್ಥ ಮಾಡಿ ಅಂತ ಚಳವಳಿಗೆ ದುಡುಕಿ ಅನಂತರ ಪುತ್ತೂರಿಗೆ ಬಂದು ಶಾಲೆಗಳಿಗೆಲ್ಲ ಮಕ್ಕಳಿಗೆಲ್ಲ ಕಲಿಸಿಕೊಟ್ಟು, ಪ್ರತಿಯೊಂದು ಡ್ಯಾನ್ಸು ಮತ್ತೊಂದೆಲ್ಲ ಕಲಿಸಿಕೊಟ್ಟು ಅನಂತರ ಕತೆ ಬರಲಿಕ್ಕೆ ಕೂತ್ಕೊಳ್ತಿದ್ರು. ಕಾದಂಬರಿ 40 ಕಾದಂಬರಿ ಬರೆದಿದ್ದಾರೆ ಇದುವರೆಗೆ. ಎಷ್ಟು ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು, ಯಕ್ಷಗಾನ ಕೊಡ್ತಾರೆ. ಅಷ್ಟು ಒಂದು ವ್ಯಕ್ತಿ, ಯಾವ ವ್ಯಕ್ತಿ ಮಾಡ್ತಾರೆ ಇಷ್ಟು ಕೆಲಸ, ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೆಲಸ ಮಾಡ್ತಿದ್ರು. ಮತ್ತು ಪ್ರತಿಯೊಂದು ವಿಷಯವನ್ನು ಅವರ ಮಕ್ಕಳಂದರೆ ಬಹಳ ಪ್ರಾಣ, ಅವರಿಗೆ ಖುಷಿ. ಮಕ್ಕಳು ಯಾರೇ ಬರಲಿ ಅವ್ರ ಹತ್ರ ಕೂತ್ಕೊಂಡು ಅವ್ರು ಎಂಥ ಪ್ರಶ್ನೆ ಕೇಳಿದ್ರು ಅದು ತಟ್ಟನೆ ಉತ್ತರ ಕೊಡ್ತಿದ್ರು. ಅಂದರೆ ಯಾವ ಕವಿಗಳು ಕಥೆಗಾರಿಗೂ ಅಷ್ಟು ಉತ್ತರ ಕೊಡಲಿಕ್ಕೆ ಬರೋದಿಲ್ಲ. 1-2 ಸರಿ ಇಲ್ಲಿ ಮಂಗಳೂರಿಂದ ಕೆಲವರು ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬರೋರಿದ್ದರು, ಹೆಡ್ ಮಾಸ್ಟ್ರು. ನಾನು ಬರ್ತೇನೆ ಅಂತ ಹೇಳಿದರು. ಆಗ ಇವರು ಮನೆಯಲ್ಲಿ ಉಪ್ಪಿಟ್ಟು, ಅವಲಕ್ಕಿ ಮತ್ತು ಇದೆಲ್ಲ ಗಂಜಿ, ಹೆಸರು ಗಂಜಿ ಅದೆಲ್ಲ ಮಾಡಿ ಅವ್ರನ್ನ ಕಾಯ್ತಾ. ಆಗ ಆ ಕಾಲದಲ್ಲಿ ಫೋನ್ ಇರಲಿಲ್ಲ, ಅವರು ಎಷ್ಟೋ ಜನ ಬರ್ತಾರೆ ಹೇಳಿ ಮಾಡಿ ಅಷ್ಟು ಕಾಯ್ತಾ ಕೂತಿದ್ರು. ಆದರೆ ಅವರು ಬರೋದು ಲೇಟ್ ಆಯ್ತು ಅಂತ ಬರಲೇ ಇಲ್ಲ. ಕಡೆಗೆ ಅವರಿಗೆ ಸಿಟ್ಟು ಬರಲಿಲ್ಲ. ಆದರೂ ಏನೋ ಪಾಪ ಏನೋ ಮಿಸ್ ಆಗಿರಬಹುದು ಅಂತ ಹೇಳಿ ಅದನ್ನೆಲ್ಲ, ಅದು ಯಾವುದೇ ಒಂದು ವಸ್ತುವನ್ನು ಅವರು ತಮ್ಮ ಬಳಿ ಇಟ್ಕೊಳ್ಳೋದಿಲ್ಲ. ಅಷ್ಟು
ಅಷ್ಟನ್ನು ಸಂಜೆ ಹೊತ್ತಿಗೆ ಪಾಲು ಮಾಡಿ ಅವ್ರ ಮನೆಗೆ ಇವ್ರ ಮನೆಗೆ ಅಂತ ಅಷ್ಟು ಮನೆಗೆ ಕೊಟ್ಟು ಕಳಿಸಿಕೊಡ್ತಿದ್ರು. ಹೀಗೆ ಇನ್ನು ಪ್ರತಿಯೊಂದಕ್ಕೂ ತಾಳ್ಮೆ ಮುಖ್ಯ ಅಂತ ಹೇಳ್ತಾರಲ್ಲ, ಅಷ್ಟು ತಾಳ್ಮೆ ಅವರಿಗೆ. ಅವರ ಬೇರೆ ಹತ್ರ ಸಿಟ್ಟು ಮಾಡಿ ಎಲ್ಲ ಕಾರಂತರು ಮೂಗಿನ ತುದಿಯಲ್ಲಿ ಸಿಟ್ಟು ಮಾತಾಡ್ಲಿಕ್ಕೆ ಆಗೋದಿಲ್ಲ, ಅವತ್ತು ಹೆದರಿಕೆ ಆಗ್ತದೆ ಹೋಗ್ಲಿಕ್ಕೆ ಹೇಳಿ. ಆದರೆ ಮೂಗಿನ ತುದಿಯ ಸಿಟ್ಟು ಬರೋದು ಅದ್ರ ಗೊತ್ತಾ, ಅಧಿಕ ಪ್ರಸಂಗದ ಮಾತಾಡಿದಾಗ ಅಥವಾ ಏನಾದ್ರು ಬ್ಯಾಡ್ದಿದ್ದ ಪ್ರಶ್ನೆ ಕೇಳಿದಾಗ ಸಿಟ್ಟು ಬರ್ತೇವೆ. ನಾನು ಕಂಡ ಹಾಗೆ ತುಂಬ ಜನ ಬಂದು ಅವ್ರ ಹತ್ರ ಏನಾದ್ರು ವಿಷಯವನ್ನು ಕೇಳಿದಾಗ, ಅಂದರೆ ಹೇಳೋದು ಕೇಳೋದು ಹಾಗಿನ ಮನಸ್ಸಿನ ಅವ್ರು ಇರಬೇಕು. ಹಾಗೆ ಅವ್ರು ಹೋಗಿ ತಗೊಂಡು ಮತ್ತು ಪುಸ್ತಕ ಮೇಲಿಂದ ಹೋಗಿ ಮೆಟ್ಲು ಹತ್ತಿ ಮಾಳಿಗೆ ಹೋಗಿ ಅಲ್ಲಿಂದ ಪುಸ್ತಕ ತಂದು ಅವರಿಗೆ ಅದನ್ನು ಸವಿವರಾಗಿ ಪ್ರಶ್ನೆಯನ್ನು ಉತ್ತರವನ್ನು ಕೊಡ್ತಿದ್ರು. ಇನ್ನು ಅವರು ಬೆಳಿಗ್ಗೆದ್ದು ಹಿಡಿದು ಸಂಜೆವರೆಗೆ ಹೆಚ್ಚಿನ ಕಡೆ ಪ್ರಯಾಣ ನಿಮಗೆ ಗೊತ್ತಿತ್ತಲ್ಲ, ಒಂದೇ ಒಂದು ದಿನ ಅವರು ಸಾಲಿಗ್ರಾಮದಲ್ಲಿ ಇದ್ದಿದ್ದು ಕಮ್ಮಿ, ಸ್ವಲ್ಪ ಎಲ್ಲ ಕಡೆ ಪ್ರಯಾಣ ಮಾಡೋದು. ಎಲ್ಲ ಕರೀತಿದ್ರು ಅವರನ್ನು, ಭಾಷಣ ಮಾಡ್ತಿದ್ರು. ಟೈಮ್ ಪ್ರಕಾರ ಭಾಷಣ ಮಾಡಿ ಟೈಮ್ ಪ್ರಕಾರ ಮನೆಗೆ ಬರ್ತಿದ್ರು. ಹಾಗೆ ಪ್ರಯಾಣ ಮಾಡ್ತಾ ಹೋಗ್ತಾರೋ ಗಂಟೆಗಟ್ಟಲೆ ಪ್ರಯಾಣ ಮಾಡ್ತಿದ್ರು. ಅಷ್ಟು ಗಂಟೆಗಟ್ಟಲೆ ಪ್ರಯಾಣ ಮಾಡಿದ ಅವರು ಕಾರಲ್ಲಿ ಕೂತವರು ಇಳಿದು ಹೋಟ್ಲಿಗೆ ಹೋಗೋದು, ಅದನ್ನು ಕುಡಿದು ಏನೂ ಮಾಡ್ತಿರಲಿಲ್ಲ. ಮಧ್ಯದಲ್ಲಿ ರೆಸ್ಟ್ ಸಹ ತಗೊಳ್ತಿಲ್ಲ. ಉದ್ದಕ್ಕೂ ಹೋಗಿ ಆ ಪ್ರಯಾಣವನ್ನು ಅವರ ಫಂಕ್ಷನ್ ಮುಗಿಸಿ ವಾಪಸ್ ಬರ್ತಿದ್ರು. ಹೀಗೆ ಬರುವಾಗ ಮಧ್ಯದಲ್ಲಿ ಹೋಟ್ಲಿಗೆ ಹೋಗ್ತಿರ್ಲಿಲ್ಲ. ಅದ್ರ ಮೊದಲು ಅವರು ಒಂದು ರೆಡಿ ಟು ಈಟ್ ಅಂತ ಹೇಳಿ MTR ನೀವೆಲ್ಲ ತಿಂತಾ ಇದ್ರಲ್ಲ, ಉಪ್ಪಿಟ್ಟು ಇದು ಕೇಸರಿಬಾತ್ ಆ ಥರ, ಅವರೇ ಬಿಸಿಯಲ್ಲಿ ಒಂದು ಸಕ್ಕರೆಯನ್ನು ಹಾಕ್ಕೊಂಡು ಅದನ್ನು ಪುಡಿ ಮಾಡಿ, ಅನಂತರ ಅಮೂಲ್ ಪೌಡರಿಗೆ ಒಂದು ಪ್ಯಾಕೆಟ್ ಮಾಡಿ, ಅನಂತರ ಸಕ್ಕರೆ ಪುಡಿ ಇಷ್ಟನ್ನು ಮತ್ತು ಬ್ರೂ ಕಾಫಿ ಪೌಡರ್ ಇಷ್ಟನ್ನು ಪ್ಯಾಕ್ ಮಾಡಿ ತಗೊಂಡು ಹೋಗ್ತಿದ್ರು. ತಗೊಂಡು ಹೋಗಿ ಅದನ್ನು ಬಿಸಿ ನೀರಲ್ಲಿ ಕರಗಿಸಿ ಹೋದಾಗ ಕುಡಿತಿದ್ರು. ಹಾಗೆ ಎಷ್ಟೋ ಗಂಟೆಗಟ್ಟಲೆ ಪ್ರಯಾಣ ಮಾಡಿ ಮನೆಗೆ ಬಂದವರು ಅವರಿಗೊಂಚೂರು ಆಯಾಸವುದಿಲ್ಲ. ಬಂದವರೇ ಹೊಟ್ಟೆಗೆ ಹಾಕ್ಕೊಳ್ತಿರ್ಲಿಲ್ಲ. 3 ಗಂಟೆ 4 ಗಂಟೆ ಎಷ್ಟೊತ್ತಿಗಾದರೂ ಮನೆ ಬಂದವರು ಕೈ ಕಾಲು ತೊಳ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬಂದು ಪತ್ರಗಳ ರಾಶಿ ಬರ್ತಿತ್ತು ಅವರಿಗೆ. ಆ ಕಾಲದಲ್ಲಿ ಸಿಕ್ಕಾಪಟ್ಟೆ ಪತ್ರಗಳು, ಸ್ಟೂಡೆಂಟ್ಸ್ ಬರೀತಿದ್ರು, ಕಲಾವಿದರು ಬರೀತಿದ್ರು, ವರ್ಷದ ಯಕ್ಷಗಾನದವ್ರು ಬರೀತಿದ್ರು, ಎಲ್ಲರೂ ಬರೀತಿದ್ರು. ಪ್ರತಿಯೊಂದು ಕಾಗದವನ್ನು ಅದೇ ದಿನ ಅವರು ಅದನ್ನು ಓದಿ ಸಾಯಂಕಾಲ ಎಷ್ಟೊತ್ತಾದರೂ ಆಯಿತು ಓದಿ ಅದಕ್ಕೆ ಕೂಡಲೇ ಉತ್ತರ ಬರ್ತಿದ್ರು. ಹೀಗೆ ಕಾಗದ ಬರೆಯುವಾಗ ಹಲವು ಬಗೆಯ ಕಾಗದಗಳು ಇರ್ತಿದ್ರು. ಕೆಲವು ವಿದ್ಯಾರ್ಥಿಗಳು ನಮಗೆ ಶಾಲೆ ಕಲಿಲಿಕ್ಕೆ ಕಾಲೇಜ್ ಕಲಿಲಿಕ್ಕೆ ಕಷ್ಟ ಆಗ್ತಿದೆ, ನಮಗೆ ಮನೆಯಲ್ಲಿ ಬಡಸ್ತಿಗೆ ಏನು ಮಾಡೋದು ಹೇಳಿ. ಆಗ ಅವರವರಿಗೆ ಬರ್ದು ಹಾಕ್ತಿದ್ರು. ನಿಮ್ಮ ಹೆಡ್ ಮಾಸ್ಟರ್ ಆಗಲಿ ಪ್ರಿನ್ಸಿಪಾಲ್ ಆಗಲಿ ಅವ್ರ ಹತ್ರ ಒಂದು ಲೆಟ್ರನ್ನು ತರಿಸಿ ನೀವು ಕಳಿಸಿಕೊಡಿ, ನನಗೆ ನಾನು ಸಹಾಯ ಮಾಡ್ತೀನಿ. ಹಾಗೆ ಮಾಡ್ತಿದ್ರು. ಇನ್ನು ಯಕ್ಷಗಾನ ಕಲಾವಿದರು ಹಾಗೆ, ಅದು ಒಬ್ಬರಿಗೆ ಸಹಾಯ ಮಾಡಿದ ಬಾಯಿ ಬಿಟ್ಟು ಹೇಳ್ತಿರಲಿಲ್ಲ. ಮತ್ತು ಯಕ್ಷಗಾನ ಕಲಾವಿದರು ಆ ಕಾಲದಲ್ಲೆಲ್ಲ ಬಹಳ ಅವ್ರ ಸ್ಥಿತಿ ಒಳ್ಳೆದಿರ್ತಿಲ್ಲ. ಹೆಚ್ಚಿನ ಕಲಾವಿದರಿಗೆ ಅವರು ತಿಂಗಳಿಗೆ ಮಾಸಿಕವಾಗಿ ಇಷ್ಟು ಹೇಳಿ, ಮತ್ತು ಇನ್ನೊಬ್ಬರು ಹೀಗೆ ಒಬ್ಬರು ಪಾಪದವರು ಹಿಂಸಿದ್ರು, ಅವರಿಗೆ ಬಹಳ ಬಡಸ್ತಿಗೆ, ಅವರಿಗೆ ಹೊಲಿಲಿಕ್ಕೆ ಬರ್ತದೆ, ಮಿಷನ್ ತಗೊಳ್ಳಿ ದುಡ್ಡಿಲ್ಲ. ಹಾಗಾಗಿ ಅವರಿಗೆ ಮಿಷನನ್ನು ತೆಗೆಸಿಕೊಟ್ಟು ಹಣವನ್ನು ಕೊಟ್ಟು ಅನಂತರ ಮಿಷನ್ ತಗೊಳ್ಳಿ ಅಂಥೇಳಿ ಮಿಷನ್ ತೆಗೆಸಿಕೊಟ್ರು. ಹೀಗೆ ಮತ್ತು ಹುಷಾರಿಲ್ಲ ಒಬ್ಬರಿಗೆ ಅಂತ ಅವರಿಗೆ ಹಾರ್ಟಿನ ಒಂದು ದಿವಸ ನಾನು ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಒಬ್ರು ಹೆಂಗಸು ಬಂದು, ನನ್ನ ಮಗಳು ಹೈಸ್ಕೂಲ್ ವಿವೇಕ ಹೈಸ್ಕೂಲಿಗೆ ಹೋಗ್ತಿದ್ದು, ಅವಳನ್ನು ಜೀವ ಉಳಿಸಿದ್ದೆ ನಿಮ್ಮ ದೊಡ್ಡಪ್ಪ, ಯಾಕಂದರೆ ಅವಳಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂತ, ಅವಳಿಗೆ ಬಹಳ ಕಷ್ಟ. ಅದು ಹಾರ್ಟಿ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಹಣ ಅಲ್ಲ ಆ ಕಾಲದಲ್ಲಿ. ಅವಳು ಶಿವರಾಮ ಕಾರಂತರಲ್ಲಿ ಹೋಗಿ ಮಗಳ ಹತ್ರ ಹೀಗಿತ್ತೆ ಅಂತೇಳಿ ಹೇಳಿದಂತೆ. ಹೇಳಿದಾಗ ಶಿವರಾಮ ಕಾರಂತರು ಒಂದು ಲೆಟ್ರನ್ನು ನಿಮ್ಮ ಡಾಕ್ಟ್ರ್ ಹತ್ರ ಬರೆಸಿ ಕಳಿಸಿಕೊಡಿ ಅಂತ ಹೇಳಿದಂತೆ. ಹೀಗೆ ಡಾಕ್ಟ್ರ್ ಹತ್ರ ಲೆಟ್ರನ್ನು ಕಳಿಸಿಕೊಟ್ಟು ಅನಂತರ ಅವಳು ಅದನ್ನೆಲ್ಲ ತೋರಿಸಿ ಅನಂತರ ಅದು ಇವರಿಗೆ ಕಳಿಸಿಕೊಟ್ಟು ಇವರು ಅದನ್ನು ಹಣಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಸಹಾಯ ಮಾಡ್ತಿದ್ರು. ಮತ್ತು ಇನ್ನೊಂದು ಅವರಿಗೆ ತುಂಬ ದೋಸ್ತಿಗಳಂದರೆ ಮತ್ತು ಫ್ರೆಂಡ್ಸ್ ಅಂದರೆ ಬಹಳ ತುಂಬ ಖುಷಿ ಅವರಿಗೆ. ತುಂಬ ವರ್ಷದಿಂದ ಹಳೆಯ ದೋಸ್ತಿಗಳು ಬರ್ತಿದ್ರು, ಮತ್ತು ಪೈಕಿಯವರೆಲ್ಲ ಬರ್ತಿದ್ರು. ಆದರೆ ಒಂದು ಅವ್ರದ್ದು ವಿಶೇಷತೆ ಏನಂದರೆ ತುಂಬ ನೆನಪಿನ ಶಕ್ತಿ ಅವರಿಗೆ, ಯಾರಿಗೂ ಸಹ ನೆನಪು ಬರೋದಿಲ್ಲ. 96ನೇ ವರ್ಷದೊಳಗೂ, ಆಗ ಅವರು 96ನೇ ವರ್ಷದವರು, ಅವರು 30 ವರ್ಷದ ಅನುಭವ, 35ನೇ ವರ್ಷ 40 ವರ್ಷ ಅಷ್ಟು ಅಂಶವನ್ನು ಅವರು ನೆನಪಿಟ್ಕೊಳ್ತಿದ್ರು. ಎಲ್ಲಿದ್ದೆ, ಯಾವ ಕಡೆಯಲ್ಲಿ ಕಾದಂಬರಿ ಬರೀತಿದೆ, ಯಾವ ಕಡೆ ಕತೆ ಬರೀತಿದೆ, ಯಾರ ಮನೇಲಿ ಇದ್ದಿದೆ ಅಂಥೇಳಿ ಅವ್ರು ನೆನಪು ಮಾಡ್ತಿದ್ರು. ಬಂದವರಿಗೆ ಆಶ್ಚರ್ಯ ಆಗ್ತಿದ್ರು, ಅಲ್ಲ ನನಗೆ ನೆನಪಿಲ್ಲ, ನೀವು ಇಷ್ಟು ಹೇಗೆ ನೆನಪಿಟ್ಕೊಂಡು ಕಾರಂತರೆ ಅಂತ ಹೇಳ್ತಿದ್ರು. ಮತ್ತು ಹೀಗೆ ಬಂದು ಹೋದವರಿದ್ದಾರಲ್ಲ ಅವರಿಗೆ ಹೀಗೆ ಕಳಿಸಿಕೊಡ್ತಿರ್ಲಿಲ್ಲ ಅವರು. ಪ್ರತಿಯೊಬ್ಬರು ಬಂದವರಿಗೂ ಅವರಿಗೆ ಶಾಲು ಉಡುಗೊರೆ ಬರ್ತಿತ್ತು, ಮತ್ತು ಏನಾದರೂ ವಸ್ತುಗಳು ಬಂದರೆ ಅದನ್ನು ಬಂದವರಿಗೆ ಹಾಕಿ ಕಳಿಸಿಕೊಡ್ತಿದ್ರು. ಇನ್ನು ಮಕ್ಕಳು ಬಂದರೆ ಅವರ ಪುಸ್ತಕ, ಮಕ್ಕಳಿಗೋಸ್ಕರ ತುಂಬ ಪುಸ್ತಕ ಬರೆದಿದ್ರು. ಬಾಲವನ ಮತ್ತು ಸಣ್ಣ ಸಣ್ಣ ಕಥೆಗಳು, ಅದನ್ನೆಲ್ಲ ಚಿತ್ರ ಸಹಿತ ಕಥೆಗಳು, ಅದನ್ನೆಲ್ಲ ಮಕ್ಕಳಿಗೆ ಕೊಟ್ಟು ಕಳಿಸ್ತಿದ್ರು. ಹೀಗೆ ಕಾರಂತರು ಅಷ್ಟು ಎಲ್ಲರಿಗೂ ಅಭಿಮಾನಿಯಾಗಿದ್ದರು. ಎಲ್ಲರಿಗೂ ಕಾರಂತಜ್ಜ ಅಂದರೆ ಅಷ್ಟು ಖುಷಿ. ಮತ್ತು ಅದಂದರೆ ಅವ್ರ ತಾಳ್ಮೆ, ತುಂಬ ತಾಳ್ಮೆ. ಹೇಗಂದರೆ ಅವರು ಒಂದು ಆ ಕಾಲದಲ್ಲಿ
ಒಂದು ಓದುವ ಆಟ ಅಂತ ಪುಸ್ತಕ, ಎಲ್ಲ ಸಾಧಾರಣ ನಿಮ್ಗೆ ಗೊತ್ತುಂಟಲ್ಲ, ಓದುವ ಆಟ ಹೇಳಿ ಒಂದು ಪುಸ್ತಕ ಮಕ್ಕಳಿಗೋಸ್ಕರ ಬರೆದಿದ್ರು. ಆ ಓದುವ ಆಟ ಪುಸ್ತಕಕ್ಕೆ ಚಿತ್ರ ಬೇಕಲ್ಲ ಪ್ರತಿಯೊಂದಕ್ಕೂ. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ, ಮಣಿಪಾಲದಲ್ಲಿ ಒಬ್ಬರು ಆರ್ಟಿಸ್ಟ್, 2-3 ಆರ್ಟಿಸ್ಟ್ ಇದ್ದರು. ಅವರನ್ನು ಅವ್ರಿಗೆ ಹೇಳಿದರು, ಇಂತಿಂಥ ಒಂದು ಇದುಂಟು, ಪಾಠ ಉಂಟು, ಆ ಪಾಠಕ್ಕೆ ತಕ್ಕ ಚಿತ್ರವನ್ನು ಕಳಿಸಿಕೊಡಿ ಹೇಳಿ. ಆಗ ಅವರು ಕಳಿಸಿಕೊಟ್ಟಿದ್ರು ಚಿತ್ರ. ಅವರಿಗೊಂದು ಚಿತ್ರ ಹಿಡಿಸ್ಲಿಲ್ಲ. ಅವರಿಗೆ ಮನಸ್ಸಿಗೆ ಸರಿಯಾಗುವಂಥ ಚಿತ್ರ ಬೇಕು. ಕಡೆಗೆ ಕೂತ್ಕೊಂಡು ಅವರು, ಆ ಕಾಲದಲ್ಲಿ ತುಂಬ ಸೆಕೆಗಾಲ, ಒಂದು ಪೇಪರ್ ಹಿಡ್ಕೊಂಡು ಚಿತ್ರ ಬರ್ತಿದ್ರು. ಚಿತ್ರ ಬರೆಯೋದು ಅವರಿಗೆ ಸರಿ ಆಗ್ತಿಲ್ಲ, ಅದನ್ನು ಹೊಡೆದು ಬಿಸಾಕೋದು, ಪುನಃ ಚಿತ್ರ ಬರೆಯೋದು, ಪುನಃ ಬಿಸಾಕೋದು. ಹೀಗೆ ಅಷ್ಟು ಕಡೆಗೆ ಮನಸ್ಸು ತೃಪ್ತಿ ಆದಮೇಲೆ ಆ ಚಿತ್ರವನ್ನು ಅವರು ಪ್ರಿಂಟಿಗೆ ಕೊಡ್ತಿದ್ರು. ಅಷ್ಟು ಅಂದರೆ ಕರೆಕ್ಟ್, ಅಂದರೆ ಅಷ್ಟು ಕರೆಕ್ಟ್ ಆಗಬೇಕು, ಅವ್ರಿಗೆ 100% ಕರೆಕ್ಟ್ ಆಗಬೇಕು. ಇನ್ನು ಹಾಗೆ ಅವ್ರ ಪಾಠದ ವಿಷಯ ಐತಲ್ಲ, ಅನಂತರ ನೀವು ಕಾರಂತರ ಮನೆಗೆ ಹೋದರೆ ನೋಡ್ತೀರ, ಒಂದು ಕೆಂಪು ಬಣ್ಣದ ದೊಡ್ಡ ಕುರ್ಚಿ, ದಪ್ಪ, ನೀವು ನೋಡಿದ್ದೀರಾ ಕಾರಂತರ ಮನೆಯಲ್ಲಿ ಒಂದು ದಪ್ಪ ಕೂತ್ಕೊಳ್ಳಿಕ್ಕೆ ನೋಡಲಿಲ್ಲ? ಈಗ ಮಾಡಿ ಬನ್ನಿ, ಹೌದು, ದಪ್ಪದ ಸ್ಪಂಜಿನ ಕುರ್ಚಿ. ಅದು ಯಾವಾಗ ಹಳೆಯ ಪುತ್ತೂರಿನಲ್ಲಿ ಇದ್ದ ಒಂದು ಕುರ್ಚಿ, ಬರದ ಕುರ್ಚಿ. ಆಗ ಅವರಿಗೆ ಅನಿಸ್ತು, ಇದು ಬಂದವರಿಗೆಲ್ಲ ಈ ಕುರ್ಚಿ ಕೂತ್ಕೊಳ್ಳಿಕ್ಕೆ ಆರಾಮ ಇಲ್ಲ, ಅದಕ್ಕೆ ಏನು ಮಾಡಬೇಕು ಹೇಳಿ ಅವರೇ ಕೂತ್ಕೊಂಡು, ಕುರ್ಚಿ ಹತ್ರ ಕೂತ್ಕೊಂಡು ಒಂದು ಟೇಪ್ ಹಿಡ್ಕೊಂಡು ಅದನ್ನೆಲ್ಲ ಅಳತೆ ಎಲ್ಲ ಮಾಡಿ, ಅದಕ್ಕೆ ತಕ್ಕ ಹಾಗೆ ಒಂದು ವಸ್ತ್ರ, ಅದು ವಸ್ತ್ರವನ್ನು ಅಂಗಡಿಯಿಂದ ತಾವೇ ಹೋಗಿ ತಗೊಂಡು ಬಂದು ಅದನ್ನು ಹೊಲಿ ಕೊಟ್ಟು, ಅಂತ ಅದರೊಳಗೆ ಸ್ಪಂಜ್, ಅದಕ್ಕೂ ಬೇಕಾದ ಸ್ಪಂಜ್, ಅದನ್ನೆಲ್ಲ ಕೂತ್ಕೊಂಡು ಅವರೇ ಮಾಡ್ತಿದ್ರು. ಹೀಗೆ ಕಾರಂತರು. ಅನಂತರ ಯಾವುದು ವರ್ಷಕ್ಕೊಂದು ದಿನ ಕಾರಂತರಿಗೆ ತುಂಬ ತಮ್ಮ ಬಾಳಗದವರನ್ನು, ಮನೆಯವರನ್ನೆಲ್ಲ ಕರಿಬೇಕಂತೇಳಿ ಬಹಳ ಖುಷಿ. ಅಂದರೆ ಒಂದು ದಿನ ಇಡೀ ಅವ್ರು ಹುಟ್ಟುಹಬ್ಬಾಗಿ ಮನೆಯಲ್ಲೇ ಕೂತ್ಕೊಳ್ತಿದ್ರು. ಮನೆಯಲ್ಲೇ ಕೂತ್ಕೊಂಡು ಅಷ್ಟು ಜನ ಅತಿಥಿಗಳನ್ನ ಕರೆಸಿ ಅವ್ರಿಗೆ ಮಧ್ಯಾಹ್ನ ಊಟ ಹಾಕಿ, ಅನಂತರ ಅವ್ರು ಹೋದ್ಮೇಲೆ ಬಹಳಷ್ಟು ಸ್ವೀಟ್ಗಳೆಲ್ಲ ಬರ್ತಿತ್ತು ಮನೆಗೆ, ಅವನ್ನೆಲ್ಲ ಕಾರಂತರಿಗೆ ಕೊಡ್ತಿದ್ರು. ಕಾರಂತರು ಅದನ್ನು ಇಟ್ಕೊಳ್ತಿರಲಿಲ್ಲ, ಹಾಗೆ ಅದನ್ನು ಪ್ಯಾಕ್ ಮಾಡಿ ಅದೇ ದಿನ ಎಲ್ಲ ಡಿಸ್ಪೋಸ್ ಮಾಡ್ತಿದ್ರು. ಇನ್ನು ಅವರಿಗೆ ಪರಿಸರದ ಬಗ್ಗೆ ಬಹಳ ಪ್ರೀತಿ. ಪರಿಸರದಲ್ಲಿ ಅಂದರೆ ಕೆಲವರು, ನಾವು ಆಗ ಒಬ್ಬರು ಲೈಬ್ರರಿಯನ್ ಇದ್ದರು, ಅವರು ಬೇರೆ ಕಡೆ ಉತ್ತರ ಕರ್ನಾಟಕದವರು ಅಂತ. ಅವರಲ್ಲಿ ಈ ಸೂರ್ಯಕಾಂತಿ ಬೀಜ ಎಲ್ಲ ಇಲ್ಲ, ಬೆಳೆದ ಸೂರ್ಯ ನೆಡೋದಿಲ್ಲ ಅಂತ, ಅದು ಬೀಜ ಸಿಗೋದು ಕಷ್ಟ ಅಲ್ಲ ಅವರಿಗೆ ಎಲ್ಲ ಕಡೆಯಿಂದ. ಹಾಗೆ ಅವರು ಫಾರಿನಿಗೆ ಹೋದ್ರು, ಕಾರಂತರು ಫಾರಿನಿಗೆ ಹೋದಾಗ ಈ ಸೂರ್ಯಕಾಂತಿ ಬೀಜ ಅಲ್ಲಿದೊಂದು, ಅಲ್ಲ ಸೂರ್ಯಕಾಂತಿ ಬೀಜ ಅಲ್ಲ, ನೆಲ್ಲಿ, ದೊಡ್ಡ ನೆಲ್ಲಿ ಗಿಡ, ಮತ್ತು ಬಟರ್ ಫ್ರೂಟ್ ಅದೊಂದು ಹೇಳಿತ್ತು. ಆ ಬಟರ್ ಫ್ರೂಟಿನ ಆ ಕಾಲದಲ್ಲಿ ತಗೊಂಡು ಬರ್ಬೋದು, ಅದನ್ನೆಲ್ಲ ತಗೊಂಡು ಬಂದು ಸ್ನೇಹಿತರಿಗೆಲ್ಲ ಕೊಡ್ತಿದ್ರು. ನೀವು ಅದನ್ನು ನಿಮ್ಮ ಮನೇಲಿ ನೆಡಿ, ನೆಲ್ಲಿ ಗಿಡ ನಿಮ್ಮ ಮನೇಲಿ ನೆಡಿ, ಹೀಗೆ ಕೊಟ್ಟು ಅವ್ರ ಮನೆಯೆಲ್ಲ ಬೆಳೆದು ದೊಡ್ಡ ಮಾಡಿ ಅವ್ರನ್ನ ಖುಷಿ ಮಾಡ್ತಿದ್ರು. ಹೀಗೆ ಅಷ್ಟು ಅಂದರೆ ಪರಿಸರದ ಬಗ್ಗೆ ಅವರೆಲ್ಲ ಅದು ಬೆಳಿಬೇಕು, ಇದು ಬೆಳಿಬೇಕು ಖುಷಿ ಅವರಿಗೆ. ಇನ್ನು ಕಾರಂತರು ತಿರುಗಾಟಕ್ಕೆಲ್ಲ ಹೋಗಿ ಬರುವಾಗ ಅಲ್ಲಿ ಹಾಗೆ ಹೊಸ ಊರು ನೋಡಿದ್ರು, ಪ್ರತಿಯೊಂದನ್ನು ಯಾವುದೇ ವಿಷಯವಾಗಲಿ ಅದು ಹಳೆಯ ನೆನಪನ್ನು ಪುನಃ ನೆನಪು ಮಾಡಿಕೊಡ್ತಿದ್ರು. ಹೀಗೆ ಕಾರಂತರ ಬಗ್ಗೆ ಹೇಳಲಿಕ್ಕೆ ಹೋದರೆ ತುಂಬ ವಿಷಯ ಉಂಟು. ಮತ್ತು ಅಪಾರ ಅನುಭವ ಇದ್ದ ಕಾರಣ ಪೈಕಿಯವರು ಅವರನ್ನೆಲ್ಲ ಪದೇ ಪದೇ ಕರೆಸಿ ಅವ್ರ ಹತ್ರ ತಮ್ಮ ಹಳೆ ಹಿಂದೆ. ಮತ್ತು ಮತ್ತೊಂದು ವಿಶೇಷತೆ ಏನಂದರೆ, ಸಾಲಿಗ್ರಾಮ ದೇವಸ್ಥಾನ, ಅದು ಸಾಲಿಗ್ರಾಮ ದೇವಸ್ಥಾನದ ಗೌರ್ಮೆಂಟ್ನವರು ವಹಿಸ್ಕೊಳ್ತಾರೆ ಅಂಥೇಳಿ ಸುದ್ದಿ ಬಂತು. ಆಗ ಗೌರ್ಮೆಂಟ್ನವರಿಗೆ, ಇವರಿಗೆ ಸಾಲಿಗ್ರಾಮ ಪರಿಸರದವರಿಗೆ ಬಹಳ ಬೇಸರ. ಇದು ನಾವು ಹಳೆಯ ಕಾಲದಿದ್ದು ಗುರುನರಸಿಂಹ ನಮ್ಮ ಗುರುಗಳು, ಅದನ್ನು ಗೌರ್ಮೆಂಟ್ನವ್ರು ವಹಿಸ್ಕೊಳ್ಕೋಬಾರ್ದು ಅಂಥೇಳಿ ಶಿವರಾಮ ಕಾರಂತರಲ್ಲಿ ಎಲ್ಲ ಬಂದು ಅವ್ರ ಹತ್ರ ಹೇಳಿದರು. ಶಿವರಾಮ ಕಾರಂತರೆ ಇದೊಂದು ದೇವಸ್ಥಾನ, ನಮ್ಮ ಹಳೆಯ ಪರಂಪರೆಯಿಂದ ನರಸಿಂಹ ದೇವರು ನಮ್ಮದೇ ಅದೇ ಬೇರಾಗಬೇಕು, ಗೌರ್ಮೆಂಟಿಗೆ ಹೋಗಬಾರ್ದು ಹೇಳಿ. ಅನಂತರ ಅವರಿಗೆ ಬೇಕಾದ ರೆಕಾರ್ಡ್ಸನ್ನೆಲ್ಲ ಸಾಲಿಗ್ರಾಮ ದೇವಸ್ಥಾನದಿಂದ ಅಷ್ಟನ್ನು ತರಿಸಿ, ಅನಂತರ ಆಗ ಅಣ್ಣ ಹೈಕೋರ್ಟಲ್ಲಿ ರಾಮಕೃಷ್ಣ ಕಾರಂತರು ಹೈಕೋರ್ಟಲ್ಲಿ ವಕೀಲರಾಗಿದ್ದರು. ಅವರ ಮೂಲಕ ಕೋರ್ಟಿಗೆ ಹೋಗಿ ಅನಂತರ ಅಷ್ಟು ಆ ದೇವಸ್ಥಾನವನ್ನು ಕೋಟ 14 ಗ್ರಾಮದವರಿಗೆ ಸೇರಬೇಕಂತ ಹೇಳಿ ಬರ್ಕೊಟ್ರು. ಮತ್ತೊಂದು ವಿಷಯ ಏನಂದರೆ, ಕೊಲ್ಲೂರು ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಕೋಟಿಗಟ್ಟಲೆ ಬೆಲೆ ಬಾಳುವ ಆಭರಣ. ಆ ಕಾಲದ ಬ್ರಿಟಿಷರ ಕಾಲದಲ್ಲಿ ಒಂದೊಂದು ಆಭರಣ ಅಂದರೆ ಅಷ್ಟು ಕೋಟಿ ಬೆಲೆ ಬಂತು. ಅದೀಗ ಅವರ ಕಾಲದಲ್ಲಿ ಒಬ್ಬರೊಬ್ಬರು ಬಂದು ಹೋಗ್ತಾ ಇದ್ರು. ಆನಂತರ ಅಲ್ಲಿ ನೋಡಿದಾಗ ಆಭರಣದಲ್ಲಿ ಎಷ್ಟೋ ಕಡಿಮೆ ಇತ್ತು, ಅಂದರೆ ಎಷ್ಟಿತ್ತು ಅಂತ ಯಾರಿಗೂ ಗೊತ್ತಿಲ್ಲ, ಅಷ್ಟು ದೇವಿ ಆಭರಣ. ಆಗ ಅವರು ಕಾರಂತರಿಗೆ ಬರೆದು ಹಾಕಿದರು. ಕಾರಂತರೆ, ಈಗ ನಮ್ಮ ಇದರಲ್ಲಿ ಆಭರಣ ಎಂಬುದು ಎಷ್ಟು ಉಂಟಂತ ಗೊತ್ತಿಲ್ಲ, ಹಳೆ ಕಾಲದ ಆಭರಣ ಎಲ್ಲ ಅದು ಎಷ್ಟು ಹೋಯಿತು ಎಷ್ಟಿತ್ತು ಅದ್ರ ಬಗ್ಗೆ ಒಂದು ರೆಕಾರ್ಡ್ಸ್ ಇದ್ದರೆ ಬಹಳ ಅನುಕೂಲ ಆಗ್ತಿತ್ತು. ಮುಂದೆ ಅದನ್ನು ನಾವು ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೇಕು ದೇವಿ ಅಂತೇಳಿ. ಆನಂತರ ಅವರು ಕಾರಂತರ ಹತ್ರ ಬಂದರು. ಕಾರಂತರದನ್ನು ಪಾಂಡಿಚೇರಿ, ಅಲ್ಲಿ ಅದ್ರದ್ದು ಮೂಲ ಎಲ್ಲ ಉಂಟಂತೆ, ಅದನ್ನು ಹುಡುಕಿ ಅಲ್ಲಿನ ಪಾಂಡಿಚೇರಿಯ ಸರ್ಕಾರಕ್ಕೆ ಬರೆದು ಅಷ್ಟು ಯಾವ್ಯಾವ ಆಭರಣ ದೇವಿಗೆ ಇದರಲ್ಲಿ ಉಂಟಂತ ಹೇಳಿ ಅದನ್ನು ತರಿಸಿ ಅದನ್ನು ಕೊಲ್ಲೂರು ದೇವಸ್ಥಾನಕ್ಕೆ ಕೊಲ್ಲೂರು ದೇವಸ್ಥಾನಕ್ಕೆ ಕೊಟ್ಟರು. ಅಂದರೆ ಅವ್ರಿಗೆ ಭಾರಿ ಖುಷಿ ಆಯಿತು. ಅಂದರೆ ಇದನ್ನು ಇನ್ನೂ ಪ್ರಿಸರ್ವ್ ಮಾಡ್ಬೋದು ಹೇಳಿ. ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಎಲ್ಲ ಯಾವುದನ್ನು ಇಟ್ಕೊಳ್ಳೋದಿಲ್ಲಲ್ಲ, ಎಲ್ಲರೂ ಬಂದವರು ಚೇಂಜ್ ಮಾಡ್ತಾ ಹೋದರೆ ಇವ್ರಿಗೆ ಗೊತ್ತಾಗೋದಿಲ್ಲ.
ಹೀಗೆ ಕಾರಂತರು ದೇವಸ್ಥಾನದ ಬಗ್ಗೆ ಹಾಗೆ ನಂತರ ಒಂದು ದಿವಸ ನಮ್ಮ ಪುರೋಹಿತರು ಅವರು ಬಹಳ ಅವರಿಗೆ ಪುರೋಹಿತರು ಅಂದರೆ ಹಿರಿಯರಂದರೆ ವಿಶ್ವಾಸ ಉಂಟು ಮತ್ತು ಎಲ್ಲ ಗೌರವ ಉಂಟು. ಹಾಗೆ ಅವರನ್ನು ಕರೆಸಿ ಅವರಿಗೊಂದು ಶಾಲು ಹೊದಿಸಿ ಒಂದು ಸನ್ಮಾನ ಮಾಡಿ ಅವರನ್ನು ಕಳಿಸಿಕೊಟ್ಟಿದ್ರು. ಹೀಗೆ ಕಡೆಯವರೆಗೆ ಕಾರಂತರು ಎಲ್ಲರಿಗೂ ಬೇಕನ್ಸ್ಕೊಂಡಿದ್ರು. ಈ ಕಾರಂತರ ಕೆಲವು ವಿಷಯ ನನಗೆ ಮರ್ತೋಯ್ತು, ಅರ್ಜೆಂಟಲ್ಲಿ ಹೇಳ್ಕೋಣ. ಇದಿಷ್ಟು ಕಾರಂತರ ಬಗ್ಗೆ ವಿಷಯ. ನೀವೆಲ್ಲ ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನೂರಾರು ಅನುಭವಗಳು ನಮ್ಮ ಎಟುಕಿಗೆ ಸಿಗುವುದು ಅರಿವಿನಿಂದ. ನೋಡುವ ಕಣ್ಣು, ಕೇಳುವ ಕಿವಿ, ಮೂಸುವ ಮೂಗು, ರಸನೆ ತ್ವಚೆ ಇವೆಲ್ಲವುಗಳ ಹಿಂದಿರುವ ಮನಸ್ಸು ಎಷ್ಟು ಹರಿತವಾಗಿ ಹಚ್ಚವಾಗಿ ಇರುತ್ತದೆಯೋ ಅಷ್ಟು ಹೆಚ್ಚಿನ ಅನುಭವ ಲಾಭ ಜೀವನಕ್ಕಿದೆ ಅಂತ ಕಾರಂತರು ಹೇಳಿದ್ದಾರೆ. ಅದೇ ಥರದಲ್ಲಿ ಅವರ ಒಡನಾಡಿಯಾಗಿ 12 ವರ್ಷ ಅವರ ಒಡನಾಡಿಯಾಗಿ ಹಲವು ವಿಚಾರಗಳನ್ನು ಅವರಿಂದ ಅರಿತು ಅನುಭವಿಸಿ ನೀವು ನಮ್ಮ ಮುಂದೆ ಆಡಿದ್ದೀರಿ. ಅದಕ್ಕೆ ವಂದಿಸಿಕೊಳ್ತಾ ಮುಂದೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವಂತಹ ಬಾಲ ಕಲಾವಿದೆಯಾದಂತಹ ಪರಿಣಿತಾ ವೈದ್ಯ ಅವರಿಂದ ಉದ್ಘಾಟನಾ ನುಡಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಗಣ್ಯರಿಗೂ ನನ್ನ ತುಂಬು ಹೃದಯದ ನಮಸ್ಕಾರಗಳು. ಶಿವರಾಮ ಕಾರಂತರು ಕನ್ನಡದ ಸಾಹಿತಿಯಾಗಿದ್ದಾರೆ. ಇವರು ಪ್ಯಾಲೆಯ ಮೂಲಕ ವಿದೇಶಗಳಲ್ಲಿ ಪ್ರಾಚಾರ್ಯರಾಗಿದ್ದು ಇವರು ನಮ್ಮ ಯಕ್ಷಗಾನವನ್ನು ವಿದೇಶದ ತನಕವೂ ತೆಗೆದುಕೊಂಡು ಹೋಗಿದ್ದಾರೆ. ಇವರು ಸಾಹಿತಿ ಮಕ್ಕಳ ಬಗ್ಗೆ ಹಲವಷ್ಟು ತಿಳಿದುಕೊಂಡಿದ್ದು ಇವರು ಶಿಕ್ಷಕರೂ ಆಗಿದ್ದರು. ಇವರ ಹೆಸರಿನಲ್ಲಿ ನನಗೆ ಕಾರಂತ ಬಾಲ ಪುರಸ್ಕಾರವನ್ನು ನೀಡಿದ್ದಾರೆ. ಇದು ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಚಪ್ಪಾಳಿ ಇನ್ನು ಜೋರಾಗಿ ಬಂದರೆ ಒಳ್ಳೆದಿತ್ತು. ಯಾಕೆಂದರೆ ನಾನು ಹೇಳಿದೆ ನುಡಿ ಅಂತ. ಆಗ ಅವರ ತಾಯಿ ಹಿಂದ್ಗಡೆ ಕೂತವ್ರು ಹೇಳಿದರು ನುಡಿ ಅಂತ ಹೇಳಬಾರ್ದಿತ್ತು, ಅವಳೊಂದೆರಡು ಮಾತಾಡ್ತಿಲ್ಲ. ಖಂಡಿತ ಮಾತಾಗಲಿಲ್ಲ, ನುಡಿಯಾಗಿದೆ. ಯಾಕೆಂದರೆ ಕಾರಂತರ ಬಗ್ಗೆ ಒಂದಿಷ್ಟು ಬೆಳಕನ್ನು ಚೆಲ್ಲಿ ಒಂದು 4 ಅಕ್ಷರ ಬರ್ಕೊಂಬಂದು ಇಲ್ಲಿ ಓದುವಾಗ ಅವಳು ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಅದನ್ನು ನಿಮ್ಮ ಮುಂದೆ ಏನು ತನಗೆ ತಿಳಿದಿದೆ ಅದು ನ್ಯಾಯಯುತವಾಗಿ ಅಷ್ಟೇ ಒಂದು ಸ್ವಚ್ಛ ಮನಸ್ಸಿನಿಂದ ನಿಮ್ಮ ಮುಂದೆ ಆಡಿದ್ದಾಳೆ. ಅದು ನುಡಿಯಾಗಿದೆ ಅಂತ ಹೇಳಿಕೊಳ್ತಾ ವಂದನೆಗಳನ್ನು ಪುಟಾಣಿಗೆ ತಿಳಿಸಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಮುಖ್ಯ ಅಭ್ಯಾಗತರಾಗಿ ನಮ್ಮೊಂದಿಗೆ ಕೂಡಿಕೊಂಡವರು ಶ್ರೀಮತಿ ಸುಶೀಲಾ ಸೋಮಶೇಖರ್ ಅವರ ಒಂದೆರಡು ಮಾತುಗಳಿಗಾಗಿ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ನನ್ನ ಎಲ್ಲ ಪ್ರೀತಿಯ ಆತ್ಮೀಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರಬೇಕಾದ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಬಂಧುಗಳೇ, ಇವತ್ತು ಡಾಕ್ಟರ್ ಶಿವರಾಮ ಕಾರಂತರ ಒಂದು ವಿಶೇಷ ದಿನವಾಗಿರುವುದರಿಂದ ಇವತ್ತು ಆಚರಣೆ ಮಾಡ್ತಾಯಿದ್ದಾರೆ. ಕಾರಂತರ ಬಗ್ಗೆ ಅವರ ಒಡನಾಡಿಯಾಗಿ ಇವರು ಕುಮಾರಿ ರಮಾ ಕಾರಂತವರು ಅವರ ಏನು ಕತೆ ಹೇಳ್ತಾರೆ ಅದನ್ನು ಬರೆದುಕೊಂಡು ಹೋಗಿ ನಂತರ ಅದು ಸರಿ ತಪ್ಪುಗಳ ವಿವರಣೆಯನ್ನು ಅವರ ಜೊತೆಗೆ ಕೂತು ಮಾಡಿಕೊಂಡು ಬಂದವರು. ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಕಾರಂತರ ಬಗ್ಗೆ ವಿಶೇಷ ಕಾಳಜಿ ಹಾಗೂ ಬಹಳ ಅನುಭವವನ್ನು ಅವರಿಂದ ಪಡೆದವರು ಕುಮಾರಿ ರಮಾ ಕಾರಂತವರು. ನಾವು ಎಷ್ಟು ಹೇಳಿದರೂ ಕೂಡ ಕಾರಂತರ ಬಗ್ಗೆ ಬಹಳ ಕಮ್ಮಿನೇ. ಯಾಕಂದರೆ ಆ ಒಂದು ವ್ಯಕ್ತಿತ್ವ, ಅವರ ಬಗ್ಗೆ ಮಾತಾಡುವಂಥ ಒಂದು ಶಕ್ತಿ ನಮಗೆ ಬರೋದಿಲ್ಲ. ಅವರು ಬಹುಮುಖ ಪ್ರತಿಭೆ, ಬಹಳ ಒಂದು ರಾಷ್ಟ್ರಕವಿಯಾಗಿ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ಬಹಳ ರೀತಿಯಲ್ಲಿ ಕೊಟ್ಟವರು. ಆದ್ದರಿಂದ ಅಂಥ ಮೇರು ಪರ್ವತದ ಬಗ್ಗೆ ಮಾತಾಡುವಂಥ ಒಂದು ವ್ಯಕ್ತಿತ್ವ ನಮ್ಮಲ್ಲೂ ಕೂಡ ಇಲ್ಲ ಅಂತ ನಾನು ಭಾವಿಸ್ತೇನೆ. ಹಾಗೆ ಇವತ್ತು ಇವರು ಏನು ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ, ಬಹಳ ಒಂದು ಸುಂದರ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಅವರ ಒಂದು ಸ್ಮರಣೆಯನ್ನು ಪುನಃ ಮಾಡುವಂಥ ಒಂದು ಕಾರ್ಯಕ್ರಮ ನಮ್ಮ ರಸರಂಗ ಕದ್ರಿಕೊಟ್ಟು ಹಮ್ಮಿಕೊಂಡಿರೋದು ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಅಂತ ನಾನು ಎಣಿಸ್ತೇನೆ. ಇವಾಗ ಕಾರಂತ ಭವನ ಕೋಟದಲ್ಲಿದೆ. ಕಾರಂತ ಟ್ರಸ್ಟು, ಕೋಟತಟ್ಟು ಪಂಚಾಯತು
ಮತ್ತು ಕಾರಂತ ಪ್ರತಿಷ್ಠಾನ ಇವರು ಮೂವರ ಒಂದು ಸಹಯೋಗದಲ್ಲಿ ಪ್ರತಿ ವರ್ಷ ಕಾರಂತ ಹುಟ್ಟೂರ ಪ್ರಶಸ್ತಿ ಅಂತ ಒಂದು ಮಾಡ್ತಾಯಿದ್ರು. ಅದು ಯಾವುದೋ ಕಾರಣಕ್ಕೆ ಈ ಸಲ ಇನ್ನೂ ಆಗಲಿಲ್ಲ, ಮುಂದೆ ನಡಿಲಿಕ್ಕಿದೆ. ಆ ಒಂದು ನೆನಪಿನ ಒಂದು ಸಂಚಿಕೆ ಪ್ರತಿ ವರ್ಷ ಆಗ್ತಾ ಇರೋದು ನಮ್ಮ ಇದರಲ್ಲಿದೆ. ಆದರೆ ರಸರಂಗದವರು ಈ ವರ್ಷ ಪ್ರಥಮವ ಮೊದಲು ಮಾಡಿದ್ರೆ ಅವರು ಕೂಡ ಆಚರಣೆ ಮಾಡ್ತಾ ಬಂದಿರೋದು ಸಂತೋಷದ ವಿಷಯ. ಸಂಸ್ಥೆ ದೊಡ್ಡದಿರಲಿ ಸಣ್ಣದಿರಲಿ, ಒಂದು ವ್ಯಕ್ತಿಯನ್ನು ಅವರ ವ್ಯಕ್ತಿತ್ವದ ಬಗ್ಗೆ ಪ್ರಚಾರಗೊಳಿಸುವಂಥ ಅಥವಾ ಶ್ರೇಷ್ಠತೆಯನ್ನು ಇಟ್ಟುಕೊಂಡು ಮಾಡುವಂಥ ಕಾರ್ಯಕ್ರಮ ಅದು ವಿಶೇಷವಾಗಿರ್ತದೆ. ಹಾಗೆ ಇವತ್ತು ಮಾತಾಡೋದಕ್ಕೆ ಒಂದು ಅವಕಾಶ ಹೆಚ್ಚು ಬೇಡ ಅಂತ ಹೇಳಿಬಿಟ್ಟು ನಾನು ಇಲ್ಲಿಗೆ ನನ್ನ ಈ ಸಣ್ಣ ಎರಡು ಮಾತುಗಳನ್ನು ಆಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರ ಗೌರವಕ್ಕೆ ಇನ್ನಷ್ಟು ಇದನ್ನು ತರುವಂಥ ಒಂದು ಸಂಸ್ಥೆ ಈ ದಿನ ಹಮ್ಮಿಕೊಂಡಿದ್ದಕ್ಕೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ, ನನಗೆ ಇಲ್ಲಿ ಬಂದು 2 ಮಾತುಗಳು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಸ್ಥೆಯ ಸಣ್ಣ ಕೈಂಕರ್ಯವನ್ನು ಶ್ಲಾಘಿಸಿ ಅಭಿನಂದಿಸಿದ ನಿಮಗೆ ಧನ್ಯವಾದಗಳನ್ನು ತಿಳಿಸಿಕೊಳ್ತಾ, ಮುಂದೆ ನಮ್ಮೊಂದಿಗೆ ಕೂಡಿಕೊಂಡವರು ಉದ್ಘಾಟನೆಯನ್ನು ಮಾಡಿದಂತಹ ಬಾಲಕಲಾವಿದೆ ಪರಿಣಿತ ವೈದ್ಯ ಹಾಗೆ ಸದಾರಮೆ ಕಾರಂತ ಇವರನ್ನು ಕಿರು ಸನ್ಮಾನವನ್ನು ಮಾಡಿ ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ. ಕಿರು ಸನ್ಮಾನಕ್ಕಾಗಿ ಅವರನ್ನು ವೇದಿಕೆ ಮುಂಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಒಬ್ಬರು ಕಾರಂತ ಬಾಲ ಪುರಸ್ಕಾರವನ್ನು ಪಡೆದವರು, ಮತ್ತೊಬ್ಬರು ಕಾರಂತರ ಒಡನಾಡಿ. ಇದಲ್ಲವೇ ಸೌಭಾಗ್ಯ, ಇದಲ್ಲವೇ ಭಾಗ್ಯ. ದಾಸರೆಂದಂತೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಈ ಭಾಗ್ಯ ನಮ್ಮ ರಸರಂಗ ಸಂಸ್ಥೆಗೆ ಇಂದಿಲ್ಲಿ ಒದಗಿ ಅಂತ ಹೇಳಿಕೊಳ್ಳಲಿಕ್ಕೆ ಖುಷಿ ಪಡ್ತಾ ಇದ್ದೇವೆ, ಹಾಗೆ ಹೆಮ್ಮೆಯೂ ಕೂಡ ಪಡ್ತಾ ಇದ್ದೇವೆ. ನಿಮ್ಮೆಲ್ಲರ ಗಟ್ಟಿ ಕರತಾಡನದೊಂದಿಗೆ ಅವರನ್ನು ಗೌರವದಿಂದ ಸನ್ಮಾನಿಸಿಕೊಳ್ಳೋಣ. ನಮ್ಮ ಕಿರು ಗೌರವವನ್ನು ಸ್ವೀಕರಿಸಿದ ನಿಮಗೆ ಧನ್ಯವಾದಗಳನ್ನು ತಿಳಿಸಿಕೊಳ್ತಾ, ಅಧ್ಯಕ್ಷೀಯ ನುಡಿಗಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಸುಧಾಮಣ್ಣೂರು, ಅಧ್ಯಕ್ಷರು, ರಸರಂಗ ರಿಜಿಸ್ಟರ್ಡ್ ಕೋಟ. ವೇದಿಕೆಯಲ್ಲಿರುವ ಸರ್ವರಿಗೂ ನಮಸ್ಕಾರ. ಹಾಗೆ ಮುಂಭಾಗದಲ್ಲಿರುವ ಎಲ್ಲ ಅಭ್ಯಾಗತರಿಗೂ ಹಾಗೂ ವಿದ್ಯಾರ್ಥಿ ಮಿತ್ರರಿಗೂ ವಂದಿಸ್ತಾ, ರಸರಂಗ ರಿಜಿಸ್ಟರ್ ಕೋಟ ಕಳೆದ 17 ವರ್ಷಗಳಿಂದ ವಿವಿಧ ಕಲಾ ಆಯಾಮಗಳನ್ನು, ಮುಖ್ಯವಾಗಿ ನಾಟಕ, ಯಕ್ಷಗಾನ, ತಾಳಮದ್ದಲೆ, ಪ್ರಾತ್ಯಕ್ಷಿಕೆಗಳು, ರಂಗ ಶಿಬಿರಗಳು, ಹೀಗೆ ರಂಗ ಸೌಹಾರ್ದ ಕೂಟಗಳು, ಹೀಗೆ ನಿರಂತರವಾಗಿ
ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದೆ. 15ನೆಯ ಸಂಭ್ರಮವನ್ನು ಕೂಡ ನಾವು ಇತ್ತೀಚೆಗೆ 2 ವರ್ಷದ ಹಿಂದೆ ಕೋಟದಲ್ಲಿ ವಿಜೃಂಭಣೆಯಿಂದ ನಡೆಸಿದ್ದಿದೆ. ಯಕ್ಷ ಮಹಿಳಾ ಬಳಗದ 10ನೇ ವರ್ಷ ಹಾಗೂ ರಸರಂಗದ 15ನೇ ವರ್ಷ. ಆರಂಭಿಕ ಅಧ್ಯಕ್ಷರು ಸುಶೀಲಾ ಸೋಮಶೇಖರ್ ಅವರೇ. ಕಾರಂತರ ಒಂದು ಸ್ಮರಣೆ ಅದು ಆಗಬೇಕಾದ್ದೇ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಕೋಟದಲ್ಲಿ ವಿಜೃಂಭಣೆಯಿಂದ ಅವರ ಹುಟ್ಟಿದ ದಿನವನ್ನು ಆಚರಿಸ್ತಾ ಇದ್ದರು. ಕಾರಂತ ಟ್ರಸ್ಟ್ ಹಾಗೂ ಕೋಟತಟ್ಟು ಪಂಚಾಯತ್ ಸೇರಿ ಮತ್ತು ಇಡೀ ಊರೇ ಒಂದಾಗಿ ಮಾಡ್ತಾಯಿತ್ತು, ಸಂಭ್ರಮಿಸ್ತಾ ಇತ್ತು. ಹಾಗೆ ಕಾರಂತ ಥೀಮ್ ಪಾರ್ಕ್ ಆದಂದಿನಿಂದ ಕಾರಂತ ಈ ಸಂಸ್ಮರಣೆ ಕಾರ್ಯಕ್ರಮ ಕೂಡ ಆಗ್ತಾಯಿತ್ತು. ಅದರಲ್ಲಿ ನಾಟಕಗಳನ್ನು ನಾವು ಮಾಡಿದ್ದಿದೆ ಕೆಲವು 6 ವರ್ಷ. ಹಾಗೆ ರಸರಂಗ ಕಳೆದ ವರ್ಷ ಅಲ್ಲ, ಅದರ ಹಿಂದಿನ ವರ್ಷ ಶಾಂಭವಿ ಶಾಲೆ, ಶಿವರಾಮ್ ಕಾರಂತರ ತಂದೆ ಕಟ್ಟಿಸಿದ ಶಾಲೆ. ಆ ಶಾಲೆಯಲ್ಲಿ ನಾವು ಒಂದು ಹೂವಿನ ಕೋಲು ಪ್ರಾತ್ಯಕ್ಷಿಕೆಯನ್ನು ಇದೇ ದಿವಸ ಮಾಡಿದ್ದಿದೆ. ಕಾರಂತರು ನಮ್ಮದು ಮಾತ್ರ ಅಲ್ಲ, ಇಡೀ ದೇಶದ ಆಸ್ತಿ. ಒಬ್ಬ ಮನುಷ್ಯ ಹೇಗೆ ಬದುಕಬೇಕು ಅಂತ ಹೇಳಿ ನೋಡಬೇಕಾದ್ರೆ ಕಾರಂತರನ್ನೇ ನೋಡಬೇಕು. ಯಾಕಂದರೆ ಕೊನೆಯ ಗಳಿಗೆಯ ತನಕವೂ ಅವರಿಗೆ ಆಸಕ್ತಿ ಇಲ್ಲದ ವಿಷಯಗಳೇ ಇರಲಿಲ್ಲ. ಸದಾ ಕುತೂಹಲಿಗಳಾಗಿದ್ದರು. ಅದು ಅವರ 10 ಮುಖಗಳ ಪರಿಶ್ರಮ ನಮ್ಮ ಮುಂದಿದೆ. ಕಾರಂತರು ಈಗ ದೈಹಿಕವಾಗಿ ನಮ್ಮ ಮುಂದೆ ಇಲ್ಲದೆ ಹೋದರೂ ಕೂಡ ಸದಾ ಅವರನ್ನು ಸ್ಮರಿಸ್ಕೊಳ್ತಾ ಇದ್ದರೆ ನಮ್ಮಲ್ಲಿ ಒಂದು ಇನ್ಸ್ಪಿರೇಷನ್ ಹುಟ್ಟುತ್ತದೆ. ಅದು ಮಕ್ಕಳಿಗೆ ನಾವು ಆಗಾಗ್ಗೆ ಅವರ ಹೆಸರನ್ನು ಕಿವಿ ಮೇಲೆ ಹಾಕ್ತಾ ಬರಬೇಕು. ಬಹಳ ಪ್ರೀತಿಸುವ ಅವರು ವ್ಯಕ್ತಿ, ಮಕ್ಕಳು ಮುಗ್ಧರು, ಅಸಂಬದ್ಧ ಮಾತುಗಳಿಲ್ಲ. ಅವರು ಏನೇ ಕೇಳಿದ್ರು ಏನೇ ಮಾಡಿದ್ರು ಅದು ಅವರ ಹೃದಯದಿಂದ ಬರ್ತದೆ ಎನ್ನುವುದು ಕಾರಂತರ ಒಂದು ಮಾತು. ಹಾಗಾಗಿ ಮಕ್ಕಳಂದ್ರೆ ಬಹಳ ಪ್ರೀತಿ. ಆದ್ದರಿಂದ ಇವತ್ತು ಒಂದು ಮಗುವಿನಿಂದಲೇ ಅವರ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಬಹಳ ಸಂತೋಷ ಆಗ್ತಾಯಿದೆ. ಪರಿಣಿತ ವೈದ್ಯ 7ನೇ ಕ್ಲಾಸ್ ಇರ್ಬೋದು, ಆದರೆ ಅವಳ 10ರಷ್ಟು ಕಾರ್ಯಕ್ರಮಗಳನ್ನು ಅವಳು ಕೊಟ್ಟಿದ್ದಾಳೆ ಇದಾಗಲೇ. ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಭಾಗವತಿಕೆ ಇರ್ಬೋದು, ಈ ಸಂಗೀತ, ಭರತನಾಟ್ಯ, ಒಂದು ರೀತಿಯಲ್ಲಿ ಕಾರಂತರದೇ 10 ಮುಖಗಳು ಏನೋ ಅನ್ನೋ ಹಾಗೆ. ಅವಳಂತಲ್ಲ, ಯಶಸ್ವಿಯ ಹಲವಾರು ಮಕ್ಕಳು ಶಾಲೆಯ ಜೊತೆಗೆ ನಿರಂತರವಾಗಿ ಇಲ್ಲಿ ಬಂದು ಸಾಕಷ್ಟು ಕಲ್ಚರಲಲ್ಲಿ ತೊಡ್ಕೊಂಡಿದ್ದಾರೆ. ಅವರ ಈ ಆಸಕ್ತಿ ಬಹುಶಃ ಈ ಕಾಲದಲ್ಲಿ ಮಾರ್ಕ್ಸ್ ಓರಿಯೆಂಟೆಡ್ ಶಿಕ್ಷಣದಿಂದ ಹೊರತಾದದ್ದು. ಆ ಮಕ್ಕಳನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಇವತ್ತು ಆ ಮಕ್ಕಳಿಂದನೇ ಒಂದು ಗಾನ ತಾಳಮದ್ಲೆ 1-2 ಪ್ರಯೋಗಗಳಾಗಿವೆ ದೊಡ್ಡವರಿಂದ. ಮಕ್ಕಳು ಮಾಡಿದ್ದು ಇವರೇ ಒಂದು ಮಾಡಿದ್ದಾರಂತೆ ನಾನು ನೋಡಲಿಲ್ಲ. ಕಾರಂತರು ಯಾವುದೇ ಒಂದು ಸಬ್ಜೆಕ್ಟ್ ತಗೊಂಡ್ರು ಅದರಲ್ಲಿ ಒಂದು ಪ್ರಯೋಗಶೀಲತೆ ಇತ್ತು ಅವರಲ್ಲಿ. ಬಹುಶಃ ಅವರು ಮೊದಲು ಮಾಡಿದ್ದು ರಂಗಭೂಮಿ. 20-30ರ ದಶಕದಲ್ಲಿ ರಂಗಭೂಮಿಯನ್ನೇ ಮಾಡಿದ್ರಿಂದಲೇನೋ ಯಕ್ಷಗಾನಕ್ಕೆ ಬಂದರೂ ಕೂಡ ಅಲ್ಲಿ ಪ್ರಯೋಗವನ್ನೇ ಮಾಡಿದವರು, ಪ್ರಯೋಗ ಪ್ರಿಯರು. ಹಾಗಾಗಿ ಅಂಥದ್ದೇ ಒಂದು ಪ್ರಯೋಗವನ್ನು ಇವತ್ತು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸಲಿದ್ದೇವೆ. ಅವರ ಇನ್ನೊಂದು ನೆನಪನ್ನು ನಾನು ಹಂಚಿಕೊಳ್ಳುವುದಾದರೆ, ಕಾರಂತರ ಕೊನೆಯ ದಿನ ಅವರು KMCಯಲ್ಲಿ ಕಾರ್ಡಿಯಾಕ್ ICUಯಲ್ಲಿದ್ದರು. ಅವರಿಗೆ ಪ್ರಜ್ಞೆ ಇರಲಿಲ್ಲ. ಇನ್ನೇನು ಅವರ ದಿನ ಮುಗಿಲಿಕ್ಕೆ ಬಂದಿತ್ತು. ಆಗ ನಾನು KMC ಕಾರ್ಡಿಯಾಕ್ ಸೆಮಿ ICUಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಿತ್ಯವೂ ನನಗೆ ಅವರು ನೋಡ್ಲಿಕ್ಕೆ ಸಿಗ್ತಾಯಿದ್ರು. ಕೊನೆಯಲ್ಲಿ ಡಾಕ್ಟರ್ನೆಲ್ಲ ಅವರ ಕೆಲವು ಅಂಗಾಂಗಗಳು ಕೆಲಸ ಮಾಡ್ತಾಯಿದ್ವು, ಆದರೆ ಅವ್ರು ಏನು ಕುಡಿದ್ರೂ ಅದು ಅವರ ದೇಹ ರಿಸೀವ್ ಮಾಡ್ತಾ ಇರಲಿಲ್ಲ. ಆದರೂ ಕೊನೆಯದಾಗಿ ನಾನು ಅವರ ರೈಸ್ ಟ್ಯೂಬಲ್ಲಿ ಒಂದು ಸ್ವಲ್ಪ ಹಾಲನ್ನು ಹಾಕಿದ್ದೆ. ಅದು ಮಲಗಿದ್ರು, ಅವರಿಗೆ ಪ್ರಜ್ಞೆ ಇಲ್ಲ, ಒಂದು ಹುಬ್ಬು ಮಾತ್ರ ಹೀಗಿತ್ತು. ಆದರೂ ಕೂಡ ಅವರ ಹತ್ರ ಹೋಗಲಿಕ್ಕೆ ನಮಗೆ ಹೆದರಿಕೆ ಆಗ್ತಾಯಿತ್ತು. ಕಾರಂತರ ಅಂದರೆ ಸ್ವಲ್ಪ ಹೆದರಿಕೆ ನಮಗೆಲ್ಲ.
ಅವರು ದಿವಸ ವಾಕಿಂಗ್ ಹೋಗುವಾಗೆಲ್ಲ ನಾನು ನೋಡ್ತಾ ಇದ್ದೆ. ಅದೊಂದು ಆ ಸ್ಮರಣೀಯ ದಿನವೇ ಇವರ ಈ ಸ್ಮೃತಿ ದಿನ ನನಗೆ ಸ್ವಲ್ಪ ಹತ್ತಿರವಾಗಿದೆ ಅಂತ ನಾನು ಹೇಳ್ಬೋದು. ಹಾಗೆ ಅವರದ್ದೊಂದು ಬರ್ತ್ಡೇ ಮನೇಲಿ ಆಗ್ತಾ ಇರೋದು, ಹುಟ್ಟು ಹಬ್ಬದ ದಿವಸ ನಾವೆಲ್ಲ ಮಕ್ಕಳು, ನಮ್ಮ ಅಕ್ಕನ ಮನೆ ಮಕ್ಕಳೆಲ್ಲ ಹೋಗಿದ್ದೆವು. ನಮ್ಮ ಆ ಟೇಬಲಲ್ಲಿ ಒಟ್ಟಿಗೆ ಕೂತು ನಮಗೆ ಹೋಳಿಗೆ ಕೊಟ್ಟು ತಿನ್ನಿ ತಿನ್ನಿ ಅಂತ. ನಾನಾಗ ಜಸ್ಟ್ SLC ಮುಗಿಸಿದ್ದೆ ಅನಿಸುತ್ತೆ. ಅವರ ಜೊತೆಗೆ ಕೂತು ಹೋಳಿಗೆ ತಿಂದು ಬಂದಿದ್ದೆ, ಅದೊಂದು ನೆನಪಿದೆ ನನಗೆ. ಅಷ್ಟು ಅವರು ಮಕ್ಕಳೆಲ್ಲ ಬಂದರೆ ಉಪಚಾರ ಮಾಡಿ ಬಡಿಸುವುದವರು. ಹೇಳಲಿಕ್ಕೆ ಹೋದರೆ ಅವರು ಹೇಳಿದಾಗೆ ತುಂಬ ಉಂಟು, ಮುಂದೆ ಕಾರ್ಯಕ್ರಮ ಇದೆ. ಹಾಗೆ ಅವರನ್ನೊಂದು ಇಲ್ಲಿ ಇವತ್ತು ನೆನೆಸ್ಕೊಳ್ತಾ ಇರೋದು ಬೇರೆಯವರಿಗೋಸ್ಕರ ಅಲ್ಲ, ನಮಗೋಸ್ಕರ ಪುನಃ ನಮ್ಮಲ್ಲಿ ಒಂದು ಇನ್ಸ್ಪಿರೇಷನ್ ಮೂಡಲಿ ಅನ್ನುವ ಕಾರಣಕ್ಕೆ. ಯಾಕಂದರೆ ನಾವು ಸಣ್ಣ ಪುಟ್ಟದಲ್ಲಿ ತೊಡಗಿಕೊಂಡಿರುವಾಗ ಸಾಕಪ್ಪ ಇನ್ನು ಕಾಲು ಎಳೀತದೆ, ಸುಸ್ತಾಗ್ತದೆ, ಇನ್ನೇನು ಅನ್ನುವಾಗ 96 ವರ್ಷದಲ್ಲಿಯೂ ಕೂಡ ಅವರು ಗೆಜ್ಜೆ ಕಟ್ಟಿ ಕುಣಿದಿದ್ದಾರೆ. ಅಂಥವ್ರನ್ನು ನಾವು ಆಗಾಗ ನೆನಪಿಸಿಕೊಳ್ತಾ ಇದ್ದ ಹಾಗೆ ನಮ್ಮಲ್ಲಿ ಮತ್ತೊಂದಷ್ಟು ಇನ್ಸ್ಪಿರೇಷನ್ ಮೂಗ್ತದೆ. ಮತ್ತು ನಮ್ಮ ಸುತ್ತಲೂ ಇದ್ದವರಿಗೂ ಕೂಡ ನಾವೊಂದು ಇನ್ಸ್ಪಿರೇಷನ್ ಆಗಿ ಅವರನ್ನು ಕೂಡಿಕೊಂಡು ಅವರಿಗೂ ಒಂದು ಸಂತೋಷವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಕಾರಣಕ್ಕೆ ಇಂಥ ಕಾರ್ಯಕ್ರಮಗಳನ್ನು ಆಗಾಗ ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಹಾಗೆ ಸದಾರಮೆ ಕಾರಂತರ ತಮ್ಮನ ಮಗಳು, ಆಕೆ ಕೂಡ ತುಂಬ ಪ್ರತಿಭಾವಂತೆ. ಚಿತ್ರಕಲೆ ಆಗಿರ್ಬೋದು, ಕರಕುಶಲ ಕಲೆ ಆಗಿರ್ಬೋದು, ಡ್ರಾಯಿಂಗಲ್ಲಿ ಸಿಕ್ಕಾಪಟ್ಟೆ ಪ್ರಶಸ್ತಿ ಇದನ್ನು ಪಡೆದವರು, ಬಹುಮಾನವನ್ನು ಪಡೆದವರು, ಸದಾ ಒಂದಲ್ಲ ಒಂದು ರೀತಿಯಲ್ಲಿ ಕ್ರಿಯಾಶೀಲರಾಗಿದ್ದವರು. ನನಗೆ ಒಂದು ಅವರ ಒಡನಾಟ ಸುಮಾರು 40 ವರ್ಷದ ಹಿಂದಿದೆ. ನಾನಾಗ 19-20 ವರ್ಷ ಇರ್ಬೋದು. ಶಾಲೆಯಲ್ಲಿ ಒಂದು ಕೈಕಾಲಾಡಿಸಿದ್ದು ಬಿಟ್ಟರೆ ಮತ್ತೆ ಅವರ ಯುವತಿ ಮಂಡಲಕ್ಕೆ ನನ್ನನ್ನು ಕರ್ಕೊಂಡು ಯುವಜನ ಮೇಳಗಳಲ್ಲಿ ನಾವು ಡ್ಯಾನ್ಸ್ಗಳನ್ನು ಮಾಡ್ತಾಯಿದ್ದೆವು. ಕಾಡು ಕುದುರೆ ಅನ್ನೋದು 40 ವರ್ಷದ ಹಿಂದೆ ನಾವು ಸ್ಟೆಪ್ ಹಾಕಿದ್ದೇವೆ ಅದಕ್ಕೆ ಯುವಜನ ಮೇಳದಲ್ಲಿ. ಈ ಶಾಲೆದು ಬಿಟ್ಟರೆ ಹೊರಗಿನ ರಂಗದಲ್ಲಿ ಮೊದಲು ವೇದಿಕೆ ಕೊಟ್ಟದ್ದು ನನಗೆ ಯುವತಿ ಮಂಡಲ ಹಾಗೂ ಸದಾರಮೆ ಕಾರಂತ್ ಮತ್ತು ಅವರ ತಂಗಿ ಉಷಾ ಕಾರಂತ್. ಹಾಗಾಗಿ ಅಲ್ಲಿಂದ ಮುಂದೆ ಬೇರೆ ಬೇರೆ ಕವಲೊಡಿತ ಏನೇನೋ ಮಾಡ್ಕೊಂಡು ಬಂದೆ. ಪಾಪ ವೈದ್ಯರು 61ನೇ ವರ್ಷಕ್ಕೂ ನನ್ನ ಕೈಲಿ ಒಂದು ತಾಳ ಕೊಟ್ಟರು, ಸಾಕಾಗಲಿಲ್ಲ ಇನ್ನೂ ಮಾಡಿ ಅಂತ. ಅಂತೂ ಮೊದಲ ಇನ್ಸ್ಪಿರೇಷನ್ ಬಂದದ್ದು ನಿಮ್ಮಿಂದ ಮೇಡಮ್, ಅದಕ್ಕಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಹಾಗೆಯೇ ಸುಶೀಲಾ ಮೇಡಮ್ ಪ್ರತಿಯೊಂದು ನನ್ನ ಕಾರ್ಯದ ಹಿಂದೆ ಇದ್ದು ನನ್ನ ಬೆನ್ನು ತಟ್ತಾ ಇಲ್ಲಿವರೆಗೆ ಬಂದವರು. ಇವತ್ತು ಕೂಡ ನಮ್ಮ ಕಾರ್ಯಕ್ರಮಕ್ಕೆ 4 ಗಂಟೆಗೆ ಬಂದೇ ಉಪಸ್ಥಿತರಿದ್ದರು. ನಮ್ಮ ಪಕ್ಕದ ಮನೆ ಆದ್ದರಿಂದ ಎಲ್ಲ ವಿಧದಲ್ಲಿಯೂ ನನಗೆ ಹಿರಿಯಕ್ಕನ ಹಾಗೆ ನಿಂತವರು. ಅವರಿಗೂ ಕೂಡ ಧನ್ಯವಾದ ಕಾರ್ಯಕ್ರಮ ಬೇರೆ ಇದೆ, ನನ್ನ ಕಡೆಯಿಂದ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಪರಿಣಿತ ವೈದ್ಯ, ನಾನು ಮೆಚ್ಚುವ ಒಂದು ಹುಡುಗಿ. ಇಲ್ಲಿಗೆ ಬಂದಾಗಿನಿಂದ ಅವಳ ಒಂದು ಆ ಡ್ಯಾಶಿಂಗ್, ಅವಳ ಒಂದು ಆ ಕಾನ್ಫಿಡೆನ್ಸು ಅದೆಲ್ಲ ಸಿಕ್ಕಿದ್ದು ಯಶಸ್ವಿ ಕಲಾವೃಂದ ಕೊಟ್ಟ ವೇದಿಕೆ. ಇಲ್ಲೆಲ್ಲ ಮಕ್ಕಳು ಕೂಡ ಸ್ವಾಭಿಮಾನಿಗಳ ಒಂಥರ ಯಾವುದಕ್ಕೂ ಹೆದರೋದಿಲ್ಲ, ಅಷ್ಟು ಚಂದದಲ್ಲಿ ಸ್ಟೇಜ್ ಫಿಯರ್ ಇಲ್ಲದೆ ಇರುವುದಕ್ಕೆ ಕಾರಣ ಅವರಿಗೆ ಸಿಕ್ಕಿದ ವೇದಿಕೆ. ಹಾಗೆ ಇವಳಲ್ಲಿ ಸ್ವಲ್ಪ ಡ್ಯಾಶಿಂಗ್ ಪ್ರವೃತ್ತಿ ಒಂಚೂರು ಜಾಸ್ತಿ ಇದೆ, ಅದು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ತುಂಬ ಪ್ರತಿಭಾವಂತಳು, ಮುಂದೆ ಏನೂ ಮಾಡಿಯಾಳು. ಎಲ್ಲ ನಿನ್ನ ಮನದ ಅಭಿಲಾಷೆ ಹಾಗೂ ನಿನ್ನ ಅಪ್ಪ ಅಮ್ಮನ ಅಭಿಲಾಷೆ ಈಡೇರಲಿ, ಒಂದು ದೊಡ್ಡ ಮಟ್ಟದಲ್ಲಿ ಒಬ್ಬ ಕಲಾವಿದೆಯಾಗಿಯೇ ಬೆಳಿ. ಬೇರೆದೆಲ್ಲ ಸಾಕಷ್ಟು ಜನ ಇದ್ದರೆ ನೀನು ಕಲಾವಿದೆಯೇ ಆಗು, ಯಾಕಂದರೆ ನಿನ್ನಲ್ಲಿ ಆ ತಾಕತ್ತಿದೆ ಅಂತ ಹಾರಿಸ್ತಾ, ಆ್ಯಂಡ್ರ್ಯೂ ಡಿ ಸಿಲ್ವಾ ನಮ್ಮ ಬ್ಯಾಚ್ಮೇಟ್ ಭಾಗವತಿ ಕ್ಲಾಸಿದು ಸರ್ ಬಂದಿದ್ದೀರಿ, ತುಂಬ ಖುಷಿಯಾಯಿತು. ವನಿತಾ ಉಪಾಧ್ಯ ಹಲವು ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡು ಹಲವು ಹೆಂಗಸರನ್ನ ಕಟ್ಟಿಕೊಂಡು ಸದಾ ಚುರುಕಾಗಿ ಓಡಾಡ್ತಾ ಇರುವವರು ಎಲ್ರಿಗೂ, ಕಿಶನ್ ಅಪ್ಪ ಇದ್ದೀರಿ, ತುಂಬ ಜನ ಇದ್ದೀರಿ, ಎಲ್ಲರಿಗೂ ನನ್ನ ನಮಸ್ಕಾರಗಳು.
ಬಾಳ್ವೆ ಇರುವುದು ಕಲಿಯುವುದಕ್ಕೆ, ಕಲಿತು ತಿದ್ದಿಕೊಳ್ಳುವುದಕ್ಕೆ, ತಿದ್ದಿ ತೃಪ್ತಿ ಪಡುವುದಕ್ಕೆ. ಬಾಳ್ವೆ ಇರುವುದು ಬದುಕುವುದಕ್ಕಾಗಿ, ಬದುಕಿ ಬಾಳುವುದಕ್ಕಾಗಿ ಅಂತ ಶಿವರಾಮ ಕಾರಂತರು ಹೇಳಿದ್ದಾರೆ. ಹಾಗೆ ಇದುವರೆಗೆ ಮಾತನಾಡಿದ ಸುಧಕ್ಕನು ಹಾಗೆ ಕಡಿಮೆ ಇಲ್ಲ. ಪ್ರತಿಯೊಂದನ್ನು ಮಾಡ್ತಾ ಮಾಡ್ತಾ ಕಲಿತಾ ತಿದ್ದಿಕೊಳ್ತಾ ಮತ್ತೆ ಬೆಳೀತಾ ಮತ್ತೊಂದಿಷ್ಟು ಜನರನ್ನು ಬೆಳೆಸ್ತಾ ಎಲ್ಲವನ್ನ ಮಾಡಿಕೊಂಡು ಮುಂದೆ ಬಂದವರು. ಅವರಿಗೆ ಹೇಗೆ ಇವರೆಲ್ಲ ಮಾರ್ಗದರ್ಶಕರು, ಹಾಗೆ ನಮಗೆ ಅವರು ಸ್ಫೂರ್ತಿ. ಯಾಕೆಂದರೆ ನಾವು ಒಂದು ಸರಿ ಕುಗ್ಗಿದಾಗ ಅವರು ಮತ್ತೆಂತೋ ಮಾಡುವಾಗ ಅವರೇ ಮಾಡ್ತಾಯಿದ್ರೆ ನಾವು ಮಾಡೋಕ್ಕಾಗ್ತಿಲ್ಲ, ನಾವು ಏನಾದರೂ ಮಾಡುವ ಅಂತೇಳಿ ನಾವು ಹೊರಟವರು. ಹಾಗಾಗಿ ನಿಮ್ಮ ಈ ನಿಲುವು ಹೀಗೆ ಇರಲಿ, ಹೀಗೆ ಬೆಳೀತಾ ಇರಿ. ಹಾಗೆ ಅವರೆಲ್ಲರ ಹಾರೈಕೆಯೊಂದಿಗೆ ಅವರೆಲ್ಲರ ನೋಡಿಕೊಂಡು ನೀವು ಹೇಗೆ ಬೆಳೆದ್ರು ನಿಮ್ಮನ್ನು ನೋಡಿ ನಾವು ಬೆಳಿತೀವಿ ಅಂತ ಹೇಳ್ತಾ ಅಧ್ಯಕ್ಷೀಯ ನುಡಿಗಾಗಿ ವಂದಿಸಿಕೊಳ್ತಾ ಮುಂದಿನ ಧನ್ಯವಾದ ಸಮರ್ಪಣೆಗಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ಪಾರ್ವತಿ ಮಯ್ಯ ಅವರನ್ನು. ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮೆರಡು ಮಾತುಗಳಿಂದ ಮನಸಂತೋಷಪಡಿಸಿದಂಥ ಕಾರಂತ ಬಾಲ ಪುರಸ್ಕಾರ ಪಡೆದ ಬಾಲ ಕಲಾವಿದೆ ಕುಮಾರಿ ಪರಿಣಿತ ವೈದ್ಯ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕಾರಂತರ ಒಡನಾಡಿ ಲೇಖಕಿ ಹಾಗೆ ಕಲಾವಿದೆಯಾದಂಥ ಸದಾರಾಮೆ ಕಾರಂತರು ಕಾರ್ಯಕ್ರಮದ ಉದ್ದೇಶವನ್ನು ಪೂರೈಸುವ ಸಂಸ್ಕರಣ ನುಡಿಗಳನ್ನು ಆಡಿ ಕಾರ್ಯಕ್ರಮದ ಘನತೆ ಹೆಚ್ಚಿಸಿದ್ದೀರಿ. ನಿಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಕಾರಂತ ಥೀಮ್ ಪಾರ್ಕ್ನ ಟ್ರಸ್ಟಿ ಯಕ್ಷ ಮಹಿಳಾದ ಅಧ್ಯಕ್ಷೆ ಹಾಗೂ ರಸರಂಗದ ಮಾಜಿ ಅಧ್ಯಕ್ಷೆಯಾದ ಸುಶೀಲಾ ಸೋಮಶೇಖರ್ ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮವನ್ನು ಸಂಘಟಿಸಿ ಉದ್ಘಾಟನೆ ಸಮಾರಂಭದ ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸಿದಂಥ ಸುಧಾಮಣೂರು ಅಧ್ಯಕ್ಷರು, ರಸರಂಗ ರಿಜಿಸ್ಟ್ರಾರ್ ಕೋಟ ಇವರಿಗೂ ಕೂಡ ಪ್ರೀತಿ ತುಂಬಿದ ಧನ್ಯವಾದಗಳು. ಹಾಗೆ ಆಲೋಚನೆ ನಮ್ಮದಾದರೂ ಆಯೋಜನೆಗೊಂದು ಸ್ಥಳ ಬೇಕೇ ಬೇಕು. ಇಂದಿಲ್ಲ ನಮ್ಮ ಕಾರ್ಯಕ್ರಮ ಮಾಡಲು ಅನುವು ಮಾಡಿಕೊಟ್ಟ ಶ್ರೀಯುತ ವೆಂಕಟೇಶ್ ವೈದ್ಯರು ಹಾಗೆ ಯಶಸ್ವಿ ಕಲಾವೃಂದದ ಎಲ್ಲ ಪದಾಧಿಕಾರಿಗಳು ಅಭಿನಂದನೆ ವಂದನೆಗಳನ್ನು ಸಲ್ಲಿಸ್ತಾ ಇದೆ. ಹಾಗೆ ಧ್ವನಿವರ್ಧಕದಲ್ಲಿ ಸಹಕಾರ ನೀಡುತ್ತಿರುವ ರಾಘವೇಂದ್ರ ಮಣೂರ್ ಇವರಿಗೂ ಕೂಡ ಪ್ರೀತಿ ತುಂಬದ ಹೃದಯ ಧನ್ಯವಾದಗಳು. ಗಾನ ತಾಳಮದ್ದಲೆ ಎಂಬ ವಿನೂತನ ಆಲೋಚನೆಗೆ ಪಾತ್ರರಾಗಲಿರುವ ಎಲ್ಲ ಮಕ್ಕಳಿಗೂ ಹಿಮ್ಮೇಳದಲ್ಲಿ ಸಹಕರಿಸಿರುವ ಎಲ್ಲರಿಗೂ ಹೃದಯ ತುಂಬಿದ ಧನ್ಯವಾದಗಳು. ಹಾಗೆ ನೀವಿಲ್ಲದೆ ನಾನಿಲ್ಲ ನೆರೆದ ಎಲ್ಲರಿಗೂ ಕೂಡ ಗೌರವಪೂರ್ವಕ ಧನ್ಯವಾದಗಳು. ಹಾಗೆ ಇಷ್ಟರವರೆಗೆ ಕಾರ್ಯಕ್ರಮದ ನಿರೂಪಣೆ ಮಾಡಿದ ಶ್ರೀಮತಿ ಸುಪ್ರೀತಾ ಪುರಾಣಿಕ್ ಇವರಿಗೂ ಕೂಡ ಹೃದಯಾಂತರಾಳದ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಅನಂತ ಅನಂತ ಧನ್ಯವಾದಗಳು. ಧನ್ಯವಾದ. ಸಮರ್ಪಣೆಯನ್ನು ಅಚ್ಚುಕಟ್ಟಾಗಿ ಮಾಡಿದಂತಹ ಪಾರ್ವತಿಮಯ್ಯ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನಾ ಕಾರ್ಯಕ್ರಮದ ಅಂಗವಾಗಿ ನೆರವೇರುತ್ತಿರುವಂತಹ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಮುಂದೆ ಆಸೀನರಾಗಿ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಂತ ಕೇಳಿಕೊಳ್ತಾ ಮುಂದೆ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಸಾಕಾರಗೊಳ್ಳಿಕ್ಕಿದೆ ಗಾನ ತಾಳಮದ್ದಳೆ ವೈದೇಹಿ ಹರಣ. ಪಾತ್ರಧಾರಿಗಳಾಗಿ ಪಂಚಮಿ ವೈದ್ಯ, ಪವನ್, ಕಿಶನ್, ಪರಿಣಿತಾ ವೈದ್ಯ, ಪೂರ್ವಿ ಇವರಿದ್ದಾರೆ. ಹಾಗೆ ಹಿಮ್ಮೇಳದಲ್ಲಿ ಸಹಕಾರವನ್ನು ನೀಡಲಿರುವವರು ಚಂಡೆಯಲ್ಲಿ ರಾಹುಲ್ ಅಮೀನ್, ಮದ್ದಳೆಯಲ್ಲಿ ರಾಹುಲ್ ಕುಂದರ್. ಸಹಕಾರ ಯಶಸ್ವಿ ಕಲಾವೃಂದ ಕೊಮೆ ತೆಕ್ಕಟ್ಟೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಗಾನ ತಾಳಮದ್ದಳೆ ವೈದೇಹಿ ಹರಣ. ಪಾತ್ರಧಾರಿಗಳಾಗಿ ಕವಿಯಾಗಿ ಪವನ್, ಸೀತೆಯಾಗಿ ಪಂಚಮಿ ವೈದ್ಯ, ರಾಮನಾಗಿ ಕಿಶನ್, ಲಕ್ಷ್ಮಣನಾಗಿ ಪರಿಣಿತ ವೈದ್ಯ ಹಾಗೂ ಸನ್ಯಾಸಿ ರಾವಣನಾಗಿ ಪೂರ್ವಿ.
Hal, hal. Hal. Hal, hal. Halo. 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 ಹಲೋ 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 Halo. 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 ಹಲೋ ಹಲೋ Halo. Halo. Halo.
ಶ್ರೀ ಗುರುಗಣಾಧಿಪತಿಭ್ಯೋ ನಮಃ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಿದೇವಾನಾಂ ಸಕಲ ಕಾರ್ಯ ದಿಗ್ವಿಜಯ ಭವ. दक्षिणामूर्तिदेवानां सकल कार्य दिग्विजय भव. ಆಗಮಿಸಿರುವಂಥ ಸರ್ವ ಕಲಾಭಿಮಾನಿಗಳಿಗೂ ಆದರದ ಸ್ವಾಗತ. ಇಂದು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಗಾನತಾಳಮದ್ದಲೆ ವೈದೇಹಿ ಹರಣ ಅರ್ಥಾತ್ ಸೀತಾಪಾರ ಎನ್ನುವಂತಹ ಆಖ್ಯಾನ.
ಇದು ರಾಮಾಯಣ ಮಹಾಕಾವ್ಯದಿಂದ ಆರಿಸಲ್ಪಟ್ಟಂಥ ಒಂದು ಸನ್ನಿವೇಶ. ರಾಮ ಲಕ್ಷ್ಮಣರಿಂದ ಅಪಮಾನಿತಳಾದ ಶೂರ್ಪನಖಿ ತನಗಾದ ಅಪಮಾನಕ್ಕೆ ಪ್ರತೀಕಾರವನ್ನು ನೀಡಲು ಮುಂದಾಗುತ್ತಾಳೆ. ಅಣ್ಣನಾದ ರಾವಣನಲ್ಲಿ ಸೀತೆಯ ಅಂದದ ಕುರಿತು ಅತಿಯಾಗಿ ಬಣ್ಣಿಸಿ ಅವಳನ್ನು ಅಪಹರಿಸಿ ತಂದು ನಿನ್ನ ಮಡದಿಯಾಗಿರಿಸಿಕೋ ಎಂಬುದಾಗಿ ಹುರಿದುಂಬಿಸುತ್ತಾಳೆ. ರಾವಣನು ಈ ಕಾರ್ಯದ ಪೂರ್ವಸಿದ್ಧತೆಗಾಗಿ ರಾಮ ಲಕ್ಷ್ಮಣರನ್ನು ಸೀತೆಯಿಂದ ದೂರವಾಗಿಸಲು ತನ್ನ ಮಾವನಾದ ಮಾರೀಚನಲ್ಲಿ ಮಾಯಾಜಿಂಕೆಯಾಗಿ ಅತ್ತಿತ್ತ ಸುಳಿದಾಡಿ ನಿನ್ನನ್ನು ಹಿಡಿಯುವ ನೆಪದಲ್ಲಿ ರಾಮಲಕ್ಷ್ಮಣರು ಪರ್ಣಕುಟೀರದಿಂದ ಬೇರಾಗುವಂತೆ ಮಾಡು, ಮುಂದಿನದ್ದನ್ನು ನಾನು ನೋಡಿಕೊಳ್ಳುತ್ತೇನೆ ಎನ್ನುತ್ತಾನೆ. ಮಾರೀಚ ಮಾಯಾಜಿಂಕೆಯಾಗಿ ಕುಟೀರದ ಸುತ್ತಮುತ್ತ ಸುಳಿಯುತ್ತಾನೆ. ಅದರತ್ತ ಅನುರಾಗಪೂರಿತಳಾದ ಸೀತೆ ಅದನ್ನು ಹಿಡಿದು ತರುವಂತೆ ರಾಮನಲ್ಲಿ ಕೇಳುವ ಸಂದರ್ಭದೊಂದಿಗೆ ಇಂದಿನ ಪ್ರಸಂಗ ಆರಂಭವಾಗುತ್ತದೆ. ಕಿರಿಯರ ಈ ಪ್ರಯತ್ನಕ್ಕೆ ತಮ್ಮ ಹಾರೈಕೆ ಇದೆ ಎಂದು ಭಾವಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ರಾವಣನು ಬೀಳ್ಕೊಂಡು ಮಾರೀಚ ಕಾಯವನ್ನು ಮರೆಸಿ ಕಪಟದ ಮಿಗದ ರೂಪವನಾಂತು ಜಾನಕಿಯ ಬಳಿ ಸಾರ್ದು ಸುಳಿದಾಡಿ ಮತ್ತೆ ಮರೆಯಾಗುತ್ತ ಮೋಗದ ಜಾಲವಂ ಬೀಸುದಿರಿ ಪರವಶದಲ್ಲಿ ಆವನಿತಿ ನೋಡಿದೆಯಾ ರಾಮ, ನೋಡಿದೆಯಾ ರಾಮ, ನೋಡಿದೆಯಾ ನೋಡಿದೆಯಾ ರಾಮ, ನೋಡಿದೆಯಾ ನೋಡಿದೆಯಾ ರಾಮ, ನೋಡಿದೆಯಾ ನೋಡಿದೆಯಾ ರಾಮ, ನೋಡಿದೆಯಾ ರಾಮ, ನೋಡಿದೆಯಾ ರಾಮ, ನೋಡಿದೆಯಾ ದೊಡ್ಡ ಕಾಡಿನಿಂದ ಓಡಿ ಬಂದು ದೊಡ್ಡ ಕಾಡಿನಿಂದ ಓಡಿ ಬಂದು ಆಡುವಂಥ ಒಮ್ಮಿಗವಾಗ ದೊಡ್ಡ ಕಾಡಿನಿಂದ ಓಡಿ ಬಂದು ಆಡುವಂತ ಬೊಮ್ಮಿಗವ ನೋಡಿದೆಯ ನೋಡಿದೆಯ ನೋಡಿದೆಯಾ ಚಿನ್ನದ ಹಾಗಿರುವ ಮೈಯ ಬಣ್ಣದ ಸುತ್ತಲೂ ನಾದಿರ್ದಿನ್ನ 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 ತೈಯೇ ನಾದಿರ್ದಿನ್ನ 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 ತಾಯ್ ದಿನ್ನ ನಾದಿರ್ದಿನ್ನ ತೈ ದಿನ್ನ ನಾದಿರ್ದಿನ್ನ ತಾಯ್ ದಿನ್ನ ನಾದಿರ್ದಿನ್ನ 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 ದಿಂದ ತೈ ಚಿನ್ನದ ಹಾಗಿರುವ ಮೈಯ ಬಣ್ಣದ ಸುತ್ತ
ಮೃಗವನೋಡು ಪಂಚವರ್ಣದ ರೇಖೆಯು ಬಂದ ಚೆನ್ನವಾಗಿಹ ಮೃಗವನೋಡು ಚೆನ್ನವಾಗಿಹ ಮೃಗವನೋಡು ಚಿನ್ನದ ಹಾಗಿರುವ ಮೈಯ ಬಣ್ಣದ ಸುತ್ತಲೂ ಪಂಚವರ್ಣದ ರೇಖೆಯು ಬಂದ ಚೆನ್ನವಾಗಿಹ ಮೃಗವನೋಡು ಸಣ್ಣ ಸಣ್ಣ ಕಾಲ ಬೆರಳು ಸಣ್ಣ ಸಣ್ಣ ಕಾಲ ಬೆರಳು ಸಾಲಿನುಗುರ ಭಾವಂಗಳಾಗ ಸಣ್ಣ ಸಣ್ಣ ಕಾಲ ಬೆರಳು ಸಾಲಿನುಗುರ ಭಾವಂಗಳ ತನ್ನಂಗ ತಿನ್ನಂಗ ದಿಕ್ಕಿಟ ತೋಮ್ಯಂದು ಕುಣಿವ ಮೃಗವ ತನ್ನಂಗ ದಿನ್ನಂಗ ದಿಕ್ಕಿಟ ತೋಮ್ ತನ್ನಂಗ ದಿನ್ನಂಗ ದಿಕ್ಕಿಟತೋ ತನ್ನಂಗ ದಿನ್ನಂಗ ದಿಕ್ಕಿಟತೋ ತನ್ನಂಗ ದಿನ್ನಂಗ ದಿಕ್ಕಿಟತೋ 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 ತನ್ನಂಗ ದಿನ್ನಂಗ ದಿಕ್ಕಿಟತೋ ಮ್ಯದು ಕುಣಿವ ಮಿಗವ ನೋಡಿದೆಯ ರಾಮ ನೋಡಿದೆಯ ನೋಡಿದೆಯ ರಾಮ ನೋಡಿದೆಯ ದೊಡ್ಡ ಕಾಡಿನಿಂದ ಓಡಿ ಬಂದು ಆಡುವಂತ ಬೊಮ್ಮಿಗವ ಸಣ್ಣ ಸಣ್ಣ ಕಾಲು ಬೆರಳು ಸಾಲಿನುಗುರ ಭಾವಂಗಳ ತನ್ನಂಗ ದಿನ್ನಂಗ ದಿಕ್ಕಿಟತೋ ಎಂದು ಕುಣಿವ ಮಿಗವ ತನ್ನಂಗ ದಿನ್ನಂಗ ದಿಕ್ಕಿಟತೋ ಎಂದು ಕುಣಿವ ಮಿಗವಾಗ ನೋಡಿದೆಯ 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 ಆ ಆ ನೋಡಿದೆಯ ರಾಮ ನೋಡಿದೆಯ ನೋಡಿದೆಯ ರಾಮ ನೋಡಿದೆಯ ಜಗದೇಕ ವೀರನೇ ಕೈಯ ಮುಗಿದು ಬೇಡುವೆ ಜಗದೇಕ ವೀರನೇ ಕೈಯ ಮುಗಿದು ಬೇಡುವೆ ದಮ್ಮಯ್ಯ ಕೈಯ ಮುಗಿದು ಬೇಡುವೆ ದಮ್ಮಯ್ಯ ಹಗಲು ರಾತ್ರಿ ಕುಣಿಸಿಕೊಂಡು ಸೊಗದೊಳಿರುವೆ ಜೊತೆಗೆ ನಾನು
ಗುಣ ನಿನಗೆ ನಾ ಬೇಕೆಂಬ ಬಗೆಯಲ್ಲಿ ಸ್ನೇಹವಿದ್ದರೆ ಅಗಲಿ ಓಡಿ ಹೋಗದ ಮುನ್ನ ಮಿಗವ ಹಿಡಿದು ತಾ ಮೋಹನ್ನ ಓಡಿ ಹೋಗದ ಮುನ್ನ ಮಿಗವ ಹಿಡಿದು ತಾ ಮೋಹನ್ನ ಮಿಗವ ಹಿಡಿದು ತಾ ಮೋಹನ್ನ ನೋಡಿದೆಯಾ ರಾಮ ನೋಡಿದೆಯಾ ಅರಸಿನಿ ಸುಮ್ಮನೆ ಭ್ರಮೆಗೊಳ್ಳಬೇಡವೇ ಅರಸಿನಿ ಸುಮ್ಮನೆ ಅರಸಿನಿ ಸುಮ್ಮನೆ ಭ್ರಮೆಗೊಳ್ಳಬೇಡವೇ ಸರಸದ ಮಿಗವಲ್ಲಿದು ಸರಸದ ಮಿಗವಲ್ಲಿದು ಆ ಸರಸಿ ಜಾಂಬಗೆ ನಿನ್ನ ಮರುಳು ಮಾಡಲು ಬಂದ ಸರಸಿ ಜಾಂಬಗೆ ನಿನ್ನ ಮರುಳು ಮಾಡಲು ಬಂದ ದುರುಳರ ಕಪಟ ಕಾಣೆ ದುರುಳರ ಕಪಟ ಕಾಣೆ ಅರಸಿನಿ ಸುಮ್ಮನೆ ಭ್ರಮೆಗೊಳ್ಳಬೇಡವೇ ಸರಸದ ಮಿಗವಲ್ಲಿದು ಅರಸಿ ಕಪಟದ ಕೃತಿಯೆಂದು ಕಾಂತ ನೀನೆನ್ನ ಕಪಟದ ಕೃತಿಯೆಂದು ಕಾಂತ ನೀನೆನ್ನ ಚಾಳಿಪುದಲ್ಲ ಬಲ್ಲೆ ನಾನು ಕಾಂತ ನೀನೆನ್ನ ಚಾಳಿಪುದಲ್ಲ ಬಲ್ಲೆ ನಾನು ಚಾಳಿಪುದಲ್ಲ ಬಲ್ಲೆ ನಾನು ಅಪರೂಪವಿದ ಕಂಡು ಬಯಸಿದರ್ಯನಗುವುದು ಅಪರೂಪವಿದ ಕಂಡು ಬಯಸಿದರ್ಯನಗೊಂದು ಉಪಕಾರ ಮಾಡೋ ನೀನು ಎನಗೊಂದು ಉಪಕಾರ ಮಾಡೋ ನೀನು ಕಪಟದ ಕೃತಿಯೆಂದು ಕಾಂತ ನೀನೆನ್ನ ಚಾಳಿಪುದಲ್ಲ ಬಲ್ಲೆ ನಾನು ಅಪರೂಪವಿದ ಕಂಡು ಬಯಸಿದರ್ಯನಗೊಂದು ಉಪಕಾರ ಮಾಡೋ ನೀನು ಮಾತಲ್ಲ ರಾಕ್ಷಸರು ಮಾಯಕದಿಂದ ನಾಡ ಮಾತಲ್ಲ ನಾಡ ಮಾತಲ್ಲ ರಾಕ್ಷಸರು ಮಾಯಕದಿಂದ ಆಡುವ ನಾಟ್ಯ ಕಾಣೆ
ಕಾಣೆ. ಬೇಡ ಸುಮ್ಮನೆ ಕಟ್ಟಿ ಮುರಿದು ಸಾರಿದೆ ನತ್ತ. ಬೇಡ ಸುಮ್ಮನೆ ಕಟ್ಟಿ ಮುರಿದು ಸಾರಿದೆ ನತ್ತ. ನೋಡದಿರಬಲೆ ನೀನು ಬೇಡ ಸುಮ್ಮನೆ. ಬೇಡ ಸುಮ್ಮನೆ ಕಟ್ಟಿ ಮುರಿದು ಸಾರಿದೆ ನತ್ತ. ನೋಡದಿರಬಲೆ ನೀನು ನಾಡ ಮಾತಲ್ಲ ರಾಕ್ಷಸರು ಮಾಯಕದಿಂದ ಆಡುವ ನಾಟ್ಯ ಕಾಣೆ. ಕಾಡಿನ ಮೀಗದಿಂದ ಕೇಡು ಬಂತಾದರೆ, ಕಾಡಿನ ಮೀಗದಿಂದ ಕೇಡು ಬಂತಾದರೆ, ನೋಡಿಕೊಂಬೇನು ಬಂದುದ ಕೇಡು ಬಂತಾದರೆ, ನೋಡಿಕೊಂಬೇನು ಬಂದುದಾಗ. ನೋಡದಿದ್ದರೆ ಒಂದು ಕ್ಷಣ ಜೀವನಿಲ್ಲದು. ನೋಡದಿದ್ದರೆ ಒಂದು ಕ್ಷಣ ಜೀವನಿಲ್ಲದು. ಬೇಡಿಕೊಂಬೇನೋ ನಿನ್ನನು ಒಂದು ಕ್ಷಣ ಜೀವನಿಲ್ಲದು. ಬೇಡಿಕೊಂಬೇನೋ ನಿನ್ನನು. ಕಾಡಿನ ಮೀಗದಿಂದ ಕೇಡು ಬಂತಾದರೆ, ನೋಡಿಕೊಂಬೇನು ಬಂದುದಾಗ. ಕೆಟ್ಟ ಮೇಲೆ ಬುದ್ಧಿ ಬರುವುದು. ಕೆಟ್ಟ ಮೇಲೆ ಬುದ್ಧಿ ಬರುವುದು. ನೀ ಗಂಟು ಕಟ್ಟಿಕೊ ಸೇರಾಗಿನಲಿ. ನೀ ಗಂಟು ಕಟ್ಟಿಕೊ ಸೇರಾಗಿನಲಿ. ದಿಟ್ಟ ಹೆಂಗಸು ನಿನ್ನ ಜಳಬೇಡವಿದರಿಂದ ಕಷ್ಟ ಬಪ್ಪುದು ತಪ್ಪದೆ. ಎಷ್ಟು ಚಾಳಿಸಿದರು ನಾನೀ ಮಾತನ್ನು ಕೇಳಿ, ಎಷ್ಟು ಚಾಳಿಸಿದರು ನಾನೀ ಮಾತನ್ನು ಕೇಳಿ. ಬಿಟ್ಟವಳಲ್ಲ ನಿನ್ನ, ಬಿಟ್ಟವಳಲ್ಲ ನಿನ್ನ. ಸಿಟ್ಟು ಬಂದರು ಬರಲಿದ ತಾಳದಿದ್ದರೆ ಬಿಟ್ಟಪ್ಪೆ ಪ್ರಾಣವನು. ಚಂಚಲಾಕ್ಷಿಯೇ ಕೇಳರಣ್ಯದಿ. ಚಂಚಲಾಕ್ಷಿಯೇ ಕೇಳರಣ್ಯದಿ. ಸಂಚರಿಪ ಮಿಗ ಕಂಬನೆಸೆದರೆ. ಸಂಚರಿಪ ಮಿಗ ಕಂಬನೆಸೆದರೆ. ಪಂಚತುವ ಒಯ್ದಿದರೆ. ಪಂಚತುವ ಒಯ್ದಿದರೆ ಮಾಡುವುದೇನು ನೀನದನು. ಪಂಚತುವ ಒಯ್ದಿದರೆ ಮಾಡುವುದೇನು ನೀನದನು. ಆ ಪಂಚಬಾಣನ ಪಿತನೆ ಕೇಳೋ.
ಪಂಚಬಾಣನ ಪಿತನೆ ಕೇಳು ಹಸು ವಂಚಿಸುತ್ತ ಮಿಗ ಮಡಿದುದಾದರೆ ಹಸು ವಂಚಿಸುತ್ತ ಮಿಗ ಮಡಿದುದಾದರೆ ಕಂಚು ಕವ ರಚಿಸುವೆನು ಕಂಚು ಕವ ರಚಿಸುವೆನು ಚರ್ಮವ ತೆಗೆದು ತೋಷದಿಂದ ಆ ಆ ಲಕ್ಷ್ಮಣನ ಕರೆದು ಇಂತೆಂದನೋ ಅನುಜ ಲಕ್ಷ್ಮಣ ಜನಕನಂದನೆ ಅನುಜ ಲಕ್ಷ್ಮಣ ಜನಕನಂದನೆ ಮೃಗಮನೋಚಿತೆ ತರಲು ಪೋಪೇನ ಬರುವ ತನಕನಿ ಧರಣಿ ಜಾತೆಯ ಕಾಯ್ದು ಕೊಳ್ಳೆಯ ಧರಣಿ ಜಾತೆಯ ಕಾಯ್ದು ಕೊಳ್ಳೆಯ ಅನುಜ ಲಕ್ಷ್ಮಣ ಜನಕನಂದನೆ ಮೃಗಮನೋಚಿತೆ ಆದಳಯ್ಯ ಅಗ್ರಜವೀರ ಸ್ವಲ್ಪ ಕೆಲಸಕ್ಕೆ ಅಗ್ರಜವೀರ ಸ್ವಲ್ಪ ಕೆಲಸಕ್ಕೆ ಉಗ್ರದಿಂದಲೇ ತೆರಳಲೇತಕ್ಕೆ ಉಗ್ರದಿಂದಲೇ ತೆರಳಲೇತಕ್ಕೆ ಶೀಘ್ರದಿಂದ ಕಳುಹಬಾರದೆ ಅಭ್ಯಗ್ರದಿಂದ ಬರುವೆನು ಆಗದಾಗದು ಮೃಗವು ಅಳಿದರೆ ಆಗದಾಗದು ಮೃಗವು ಅಳಿದರೆ ನಾಗವೇಣಿಯೋ ತೊಗಲಿನದಲೇ ನಾಗವೇಣಿಯೋ ತೊಗಲಿನದಲೇ ನಾಗವೇಣಿಯೋ ತೊಗಲಿನಿಂದಲೇ ಮೈಗೆ ಕಂಚುಕ ಗೈವೇನೆಂದರೆ ಮೈಗೆ ಕಂಚುಕ
ಆ ಆಗದಾಗದು ಮೃಗವು ಅಳಿದರೆ ನಾಗವೇಣಿಯು ತೊಗಲಿನಿಂದಲೇ ಬೀಳ್ಕೊಂಡು ರಾಮನು ಮೃಗವ ಬಿಂಬತ್ತಿ ಬಹುದೂರ ಬರಲು ಮತ್ತದು ಕೈಗೆ ಸಿಗದೆಲ್ದು ನಿರ್ಣಯಿಸುತ್ತಲೀ ತಣಿದು ಶರಮವು ಬಿಡಲು ಓ ಲಕ್ಷ್ಮಣ ಎಂದು ಧ್ವನಿಗೈದು ಮಾರೀಚ ಪ್ರಾಣವು ಬಿಡಲಾಗಿ ವನಿತೆ ಜಾನಕಿ ಕೇಳ್ದು ವನಿತೆ ಜಾನಕಿ ಕೇಳ್ದು ರಾಮನೇ ನಿಜ ನಿಜವೆಂದು ಮೈದುನನುಳಿಂತೆಂದಳು ಮುಗುದ ಕೇಳಿದ್ದೇನಯ್ಯ ಮಿಗವಲ್ಲ ರಾಕ್ಷಸರೋ ಮುಗುದ ಕೇಳಿದ್ದೇನಯ್ಯ ಮಿಗವಲ್ಲ ರಾಕ್ಷಸರೋ ರಘುವೀರನನು ಓಹೋ ಕೊಲ್ಲುವ ಏನಯ್ಯೇ ಜಗದೇಕ ವೀರ ಕೂಗುವ ಧ್ವನಿ ಕೇಳಿತು ಜಗದೇಕ ವೀರ ಕೂಗುವ ಧ್ವನಿ ಕೇಳಿತು ಮಿಗವರಿಯಿತು ಕಾರ್ಯ ಸಹಜ ಸೌಮಿತ್ರೇ ಮಿಗವರಿಯಿತು ಕಾರ್ಯ ಸಹಜ ಸೌಮಿತ್ರಿ ನೋಡಿ ಬಾರಯ್ಯ ಪೋಗಿ ಏನಾಯಿತೆಂದು ನೋಡಿ ಬಾರಯ್ಯ ಪೋಗಿ ರಾಮನ ಧ್ವನಿಯಲ್ಲ ಜಾನಕಿ ಕೇಳು ರಾಮನ ಧ್ವನಿಯಲ್ಲ ಜಾನಕಿ ಕೇಳು ಯಾಮಿನಿ ಚರರ ವಚನ ಕಾಲದಲ್ಲಿ ಯಾಮಿನಿ ಚರರ ವಚನ ಕಾಲದಲ್ಲಿ ತಾಮಸದಿಂದ ದೂರಲ್ಲದೆ ಸಂಗ್ರಾಮ ತಾಮಸದಿಂದ ದೂರಲ್ಲದೆ ಸಂಗ್ರಾಮ ಭೀಮನ ಧನುಜ ಕೊಲ್ಲುವುದುಂಟೆ
ಆಳುವೆನೆಂಬ ಆಸೆಯಿಂದಲೇ ಆಳುವೆನೆಂಬ ಆಸೆಯಿಂದಲೇ ಆಲಸ್ಯದಿಂದ ಕುಳಿತ ನಿಶ್ಚಯ ಕೋಮಿನಿಯ ಕಠಿಣತರ ವಾಕ್ಯಮೌ ಕೇಳ್ದು ಕಾಮಿನಿಯ ಕಠಿಣತರ ವಾಕ್ಯಮೌ ಕೇಳ್ದು ಶ್ರೀರಾಮ ರಾಮ ಎಂದು ರಾಮ ರಾಮ ಎಂದು ಕರ್ಣವೆರಡು ಮುಚ್ಚಿ ಭೂಮಿಯೋಳೇಳಾಜ್ಞೆಯೋ ಭೂಮಿಯೋಳ್ ಏಳಾಜ್ಞೆಯೋ ಬರೆದು ಇದ ಮೀರಿ ಮುಂದಡಿಯ ನಿಡದಿರಿ ಎಂದು ರವಿಚಂದ್ರ ಭೂಮಿಗಳ ಸಾಕ್ಷಿಯಾಗಿರಿಸುತ್ತ ತೆರಳಿದನು ಲಕ್ಷ್ಮಣ ವನಕ್ಕೆಂದು ರವಿಚಂದ್ರ ಭೂಮಿಗಳು ಸಾಕ್ಷಿಯಾಗಿರಿಸುತ್ತ ತೆರಳಿದನು ಲಕ್ಷ್ಮಣ ವನಕ್ಕೆಂದು ಕವಿವಸನವು ಕೈಯ ಜಪಸರ ಕವಿವಸನವು ಕೈಯ ಜಪಸರ ಕೋವಿದಳ್ಳ ಮಂಡಲುಗಳು ಕೋವಿದಳ್ಳ ಮಂಡಲುಗಳು
ದೇವಿ ಸನ್ಯಾಸಿಗೆ ಕ್ಷಯ ನೀಡೆ ದೇವಿ ले साई तैया सन्यासिय चरण के ले साई तैया सन्यासिय चरण के सासिर शरणೆಂಬೆನು ಚರಣಕ್ಕೆ ಸಾಸಿರ ಶರಣೆಂಬೆನು ಬೇಸರಟ್ಟಿತು ನಿಮ್ಮ ಪಾದ ದರ್ಶನದಿ ಸಂತೋಷವಾಯಿತು ಮನಕ್ಕೆ ಬೇಸರಟ್ಟಿತು ನಿಮ್ಮ ಪಾದ ದರ್ಶನದಿ ಸಂತೋಷವಾಯಿತು ಮನಕ್ಕೆ ದೇಶಾಯೋಧ್ಯಾಪುರ ವಾಸಿಗಳಯ್ಯ ನಾವ ಸೂರ್ಯ ಕುಲದರ ಸುಗಳು ವಾಸಿ ಪಂಥದ ಮೇಲೆ ಸೋದರ ಸಹಿತಿಲ್ಲಿ ವಾಸವಾಗಿಹ ನನ್ನ ರಮಣ ವಾಸಿ ಪಂಥದ ಮೇಲೆ ಸೋದರ ಸಹಿತಿಲ್ಲಿ ವಾಸವಾಗಿಹ ನನ್ನ ರಮಣ ಕಂಡೊಂದು ಮಿಗವನ ಬಯಸಿದಡದ ನಿನ್ನು ಕೊಂಡು ಬರಲು ರಾಮಪೋದ ಪುಂಡರೀಕಾಕ್ಷ ಬಾರದೆ ಹೊತ್ತಾದುದರಿಂದ ಅಂಡಲೆಯುತ್ತ ನಮ್ಮ ನಡೆದ ಅಂಡಲೆಯುತ್ತ ತಮ್ಮ ನಡೆದ ಅಡುಗೆ ಊಟಗಳೆಂಬ ಗೊಡವೆಯೇ ನಮಗಿಲ್ಲ ಅಡವಿ ಫಲಾಹಾರದೊಳಗೆ ಕೊಡುವೆನೆಂದರೆ ತಮ್ಮನಾಜ್ಞೆಯ ಮೀರಿ ಮುಂದಡಿಯಿಡಬೇಡವೆಂದಿಹನೋ
ಖಳಕಪಟದ್ಯು ನುಡಿದು ಮಾನಿನಿಯ ಮನದ ಸಂಶಯ ನಿವೃತ್ತಿಯ ಕಾಣೆ. ಏನು ಬಲ್ದರು ಬರಲಿ ಎನ್ನುತ್ತಾಜ್ಞೆಯು ತಾಂಡುತ್ತ ಅವನಿಸುತ್ತೆ ನಡೆ ತಂದಳು. ಏನು ಬಲ್ದರು ಬರಲಿ ಎನ್ನುವುದ ಆಜ್ಞೆಯು ದಾಂಡುತ್ತ ಅವನಿಸುತ್ತೆ ನಡೆ ತಂದಳು. ದಾನವನು ತನಗೆ ಸಿಕ್ಕಿದಳೆಂದು ನೆನೆಸುತ್ತ ಆನಿತಂಬೆಯ ರಥದಿ ಕುಳ್ಳಿರಿಸು ಭಾನು ಮಾರ್ಗದಿ ಬರುವ ವೇಳೆಯಲ್ಲಿ ಮೊರೆಟ್ಟಳ ಸೀತೆ ನಡೆದರು. ವಿಪಿನದೋಳಿರೆ ನಾನಿಂದು ವಿಪಿನದೋಳಿರೆ ನಾನಿಂದು ಒಬ್ಬ ಕಪಟದಾಯತಿ ನಡೆತದು. ಒಬ್ಬ ಕಪಟದಾಯತಿ ನಡೆತಂದು ಕುಪಿತದೋಳೊಯ್ವ ದಶರಥ ಭೂಪನ ಸೊಸೆಯ ವರಬಿಸಜಾಕ್ಷರಾಮನರಸಿಯ ಅಸುರ ಕತ್ತೊಯ್ವ ಜಾನಕಿಯ ವಂದಿಸುವೆನು ಬಿಡಿಸಿರೋ ಸತಿಯಾಗ. ಅಸುರ ಕತ್ತೊಯ್ವ ಜಾನಕಿಯ ವಂದಿಸುವೆನು ಬಿಡಿಸಿರೋ ಸತಿಯ. ಹೆಣ್ಣು ಜನ್ಮವೇ ಸಾಕು ಹೆಣ್ಣು ಜನ್ಮವೇ ಸಾಕು ಎನ ಕಂಡು ಮರೆಯಿರೋ ರಾಮ. ಹೆಣ್ಣು ಜನ್ಮವೇ ಸಾಕು ಎನ ಕಂಡು ಮರೆಯಿರೋ ರಾಮ ರಾಮ. ಬಂದು ಕಣ್ಣಿಲಿ ಕಾಣಬಾರದೆ ಎನ್ನ ವಿಧಿಯ ಶ್ರೀರಾಮ ಶ್ರೀರಾಮ. ಒಡವಿಯಾಳುವೆನೆಂದು ದೃಢವಾಗಿ ನಂಬಿದೆ ರಾಮ. ಕಾರಡವಿಯೇ ಗತಿಯೆಂದು ಬರೆದ ನಂಬುಜ ಭವ ಶ್ರೀರಾಮ ರಾಮ. ಹೆಣ್ಣು ಜನ್ಮವೇ ಸಾಕು ಎನ ಕಂಡು ಮರೆಯಿರೋ ಈ ಪರಿಯಲ್ದಲ್ಲಿ ಅಳಲು ತಸತಿಯೂ ಈ ಪರಿಯಲ್ದಲ್ಲಿ ಅಳಲು ತಸತಿಯು ಮುಂಬರಿಯಲು ಖಳನಟ್ಟ ಹಾಸದಿ ಮೆರೆಯುತ್ತ ಕಳನಟ್ಟ ಹಾಸದಿ ಮೆರೆಯುತ್ತ ಎಳೆದೊಯ್ದ ಭೂಸುತೆಯ ಖಳನಟ್ಟ ಹಾಸದಿ ಮೆರೆಯುತ್ತ ಎಳೆದೊಯ್ದ ಭೂಸುತೆಯ
ತನ್ನಯ ಪುರದೆಡೆಗೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ರಾಮ 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 ಎನ್ನಯ ಪ್ರಾಣ ರಾಮ ನೆನ್ನಯ ತ್ರಾಣ ರಾಮ ಎನ್ನಯ ಪ್ರಾಣ ರಾಮ ಎನ್ನಯ ತಾಣ ರಾಮ ಎನ್ನಯ ಪ್ರಾಣ ರಾಮ ಎನ್ನಯ ತ್ರಾಣ ರಾಮನೇ ನೆಮ್ಮದಿಯ ನಿಲ್ದಾಣ ರಾಮನೆ ನೆಮ್ಮದಿಯ ನಿಲ್ದಾಣ ರಾಮ ನೋವಿಗೆ ಬಾಣ ರಾಮ ನೋವಿಗೆ ಬಾಣ ರಾಮ ಸಂತಸ ತಾಣ ರಾಮ ನಾಮದ ಮಹಿಮೆ ಹರಿತವನೇ ಜಾಣ ರಾಮ ನಾಮದ ಮಹಿಮೆ ಹರಿತವನೇ ಜಾಣ ರಾಮ ದಶರಥ ಪುತ್ರ ರಾಮ ದಶರಥ ಪುತ್ರ ರಾಮ ಪ್ರಜ ಸತ್ಯ ಸೂತ್ರ ರಾಮ ಪ್ರೀತಿಗೆ ಪಾತ್ರ ರಾಮ ಪ್ರೀತಿಗೆ ಪಾತ್ರ ರಾಮ ಪ್ರೀತಿಗೆ ಪಾತ್ರ ರಾಮ ದುರಿತದ ನೇತ್ರ ರಾಮನೇ ನೀನುನ್ನ ಕುಲದ ಗೋತ್ರ ರಾಮನೇ ನೀನೆನ್ನ ಕುಲದ ಗೋತ್ರ ರಾಮ ಭಾವದ ಬಂಧು ರಾಮ ಪ್ರೇಮದ ಸಿಂಧು ರಾಮ ಭಾವದ ಬಂಧು ರಾಮ ಪ್ರೇಮದ ಸಿಂಧು ರಾಮನೆ ಮನದೊಳಗೆ ಇಂದು ಎಲ್ಲೋ ರಾಮ ಹೃದಯದಿ ನಿಂದು ರಾಮ ಎಲ್ಲರೂ ಒಂದು ರಾಮನೇ ಜೊತೆಗಿರಲು ಬರದು ಕುಂದು ರಾಮನೇ ಜೊತೆಗಿರಲು ಬರದು ಕುಂದು ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ಆ ಮಂತ್ರ ಈ ಮಂತ್ರ ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ ಆ ಮಂತ್ರ ಈ
ಕುಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ. ನಾರಾಯಣ ತೇ ನಮೋ ನಮೋ. ನಾರದ ಸನ್ನುತ ನಮೋ ನಮೋ. ತಾತಯ್ಯದಿಂದ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ದೇವಕಿ ಪುತ್ರ ಮಂಗಳಂ ಗರುಡಧ್ವಜ. स्वस्ति प्रजाभ्यां परिपालयितुं न्यायेन मार्गेण वयं महिषां गोब्राह्मणेभ्यः नित्यं लोकाः समस्ताः सुखिनो भवन्तु.